ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Aditi Hospital and IVF Center. Dr. Deepa Hanamasagar, MBBS, MS, OBG, DNB, OBG, ಸಲಹೆಗಾರರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜೆತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಇಂದೇ ನಮ್ಮ ನುರಿತ ತಜ್ಞರೊಂದಿಗೆ ಉಚಿತ ಸಮಾಲೋಚನೆಯನ್ನು ಪಡೆಯಿರಿ. ಉಚಿತ ಬಂಜೆತನ ತಪಾಸಣಾ ಶಿಬಿರ, ಪರಿಣಿತ ವೈದ್ಯರೊಂದಿಗೆ ಗಾಲಲದಿನಿ ಕ್ಲಿನಿಕ್ ಸಹಯೋಗದಲ್ಲಿ. ದಿನಾಂಕ 22 ಡಿಸೆಂಬರ್ 2024 ಭಾನುವಾರ. ಸಮಯ ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ. ಸ್ಥಳ ದೇಸಾಯಿ ಕಾಂಪ್ಲೆಕ್ಸ್, ಕೆಳನೆಲ ಮಹಡಿ, ಬಂಗಿಕುಂಟ ರಸ್ತೆ, ಚಂದ್ರಮಳೇಶ್ವರ ವೃತ್ತದ ಹತ್ತಿರ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಜರಬಂಡ ಮೊರಾರ್ಜಿ ದೇಸಾಯಿ ಶಾಲೆಯ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟ ಆರೋಪಿ ಬಂಧಿಸಿ. ಶಾಲೆಗೆ ಸೌಕರ್ಯ ಒದಗಿಸಲೇ ಅಶೋಕ್ ಕುಮಾರ್ ಜೈನ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಗ್ರಾಮೀಣ ಕೂಲಿಕಾರರ ಸಂಘ ಪ್ರತಿಭಟನೆ. ಅರ್ಧಕ್ಕೆ ನಿಲ್ಲಿಸಿದ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲು ಆಗ್ರಹ. ಕಲಾವಿದರಿಗೆ ಸಹಾಯಧನ ನೀಡಲು ಒತ್ತಾಯಿಸಿ ಮನವಿ. ಅಂಬೇಡ್ಕರ್ಗೆ ಗೃಹ ಸಚಿವ ಅಮಿತ್ ಶಾ ರಿಂದ ಅಪಮಾನ. ಸಿಟಿ ರವಿಯಿಂದ ಸಚಿವೆಗೆ ಅಗೌರವ ಖಂಡಿಸಿ ಭಾವಚಿತ್ರ ದಹಿಸಿ ಪ್ರತಿಭಟನೆ. ಅಕ್ರಮವಾಗಿ ಜಮೀನು ಒತ್ತುವರಿ ಮಾಡಿ ಕಾಂಪೌಂಡ್ ನಿರ್ಮಾಣ ತೆರವುಗೊಳಿಸಲು ಒತ್ತಾಯ. ಅಂಬೇಡ್ಕರ್ ಬಗ್ಗೆ ಅವಹೇಳನ ಹೇಳಿಕೆ, ಗೃಹ ಸಚಿವ ಅಮಿತ್ ಶಾ ವಜಾಕ್ಕೆ ಆಗ್ರಹ. ಮತ್ತು ವಸತಿ ಶಾಲೆ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟ ಆರೋಪಿಗಳ ಬಂಧನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ. ವಾರ್ತೆಗಳ ವಿವರ. ಮಾನ್ವಿ ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ರಾಜರಬಂಡ ಶಾಲೆಯ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟಿರುವ ಆರೋಪಿಗಳನ್ನು ಬಂಧಿಸಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಿಕೊಡಬೇಕು ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಮಾನ್ವಿ ತಾಲೂಕಿನ ರಾಜರಬಂಡ ಮೊರಾರ್ಜಿ ವಸತಿ ದೇಸಾಯಿ ವಸತಿ ಶಾಲೆಯ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟಿರುವ ಆರೋಪಿಯನ್ನು ಕೂಡಲೇ ಬಂಧಿಸಬೇಕು ಹಾಗೂ ವಸತಿ ನಿಲಯಕ್ಕೆ ಮೂಲಭೂತ ಸೌಕರ್ಯ ಒದಗಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ ವರ್ಷ ವಿಷಪೂರಿತ ಆಹಾರ ಸೇವನೆ ಮಾಡಿದ 50ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದ ಘಟನೆ ನಡೆದಿತ್ತು. ಈಗ ಬಾಲಕಿಯರ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟಿರುವ ಘಟನೆ ನಡೆದಿದೆ. ಶಾಲೆ ಮೇಲುಸ್ತುವಾರಿ ವೈಫಲ್ಯದಿಂದ ಮೇಲಿಂದ ಮೇಲೆ ಘಟನೆ ನಡೆಯುತ್ತಿವೆ.
ಘಟನೆ ನಡೆದರೂ ಶಾಲೆ ಪ್ರಿನ್ಸಿಪಲರು ಮೇಲ್ವಿಚಾರಕರು ದೂರು ನೀಡದೆ ಮುಚ್ಚಿ ಹಾಕುವ ಪ್ರಯತ್ನ ಮಾಡಿದ್ದಾರೆ. ಘಟನೆ ನಡೆದ ನಂತರ ಅಪರಿಚಿತ ವ್ಯಕ್ತಿ ಹೆಸರಿನಲ್ಲಿ ಕೇಸ್ ದಾಖಲಾಗಿದೆ. ಆರೋಪಿ ಯಾರೆಂಬುದು ಶಾಲೆಯ ಮುಖ್ಯಸ್ಥರಿಗೆ ಗೊತ್ತಿದೆ. ಈ ಹಿಂದೆಯೂ ಇದೇ ರೀತಿ ಪ್ರಕರಣ ನಡೆದಿತ್ತು. ಆದರೂ ಕ್ರಮಕ್ಕೆ ಮುಂದಾಗದೇ ಇರುವುದರಿಂದ ಮತ್ತೊಂದು ಘಟನೆ ನಡೆದಿದೆ. ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ವಸತಿ ನಿಲಯದಲ್ಲಿ ಸುರಕ್ಷತೆ ಸೌಲಭ್ಯ ಒದಗಿಸಬೇಕೆಂದರು. ಮಾನ್ವಿ ತಾಲೂಕಿನ ಅಧ್ಯಕ್ಷ ಆನಂದ್ ಸ್ವಾಮಿ ಮಾತನಾಡಿ, 6ರಿಂದ 10ನೇ ತರಗತಿ ಮಕ್ಕಳು ಅಭ್ಯಾಸ ಮಾಡುತ್ತಿರುವ ಮೊರಾರ್ಜಿ ವಸತಿ ಶಾಲೆ ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದೆ. ಪಟ್ಟಣಕ್ಕೆ ಹೊಂದಿಕೊಂಡಿರುವ ವಸತಿ ಶಾಲೆಯಲ್ಲಿ ಇಂತಹ ಘಟನೆಗಳು ಮೇಲಿಂದ ಮೇಲೆ ನಡೆಯುತ್ತಿವೆ. ಘಟನೆಯಿಂದ ಪಾಲಕರು ಆತಂಕ ಪಡುವಂತಾಗಿದೆ. ಅಪರಿಚಿತ ವ್ಯಕ್ತಿ ಯಾರೆಂಬುದು ಶಾಲೆ ಮುಖ್ಯಸ್ಥರಿಗೆ ತಿಳಿದಿದೆ. ಈ ಹಿಂದೆ ಘಟನೆ ನಡೆದಾಗ ತಿಳುವಳಿಕೆ ನೀಡಿ ಕಳುಹಿಸಲಾಗಿತ್ತು. ಈಗ ಅದೇ ರೀತಿ ಘಟನೆ ಮರುಕಳಿಸಿದೆ. ಕೂಡಲೇ ಬೇಜವಾಬ್ದಾರಿ ಅಧಿಕಾರಿಗಳನ್ನು ಹೊಣೆಗಾರರನ್ನಾಗಿಸಬೇಕು. ವಸತಿ ಶಾಲೆ ಕಾಂಪೌಂಡ್ ಎತ್ತರವಾಗಿ ನಿರ್ಮಿಸಬೇಕು. ಅಗತ್ಯ ಅಡುಗೆ ಸಿಬ್ಬಂದಿ ಭದ್ರತೆ ಒದಗಿಸಬೇಕು. ವಸತಿ ನಿಲಯವನ್ನು ಬೇರೆಡೆಗೆ ಸ್ಥಳಾಂತರಿಸಬೇಕೆಂದರು. ಈ ಮಾನ್ವಿ ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ರಾಜಭವನ ಶಾಲೆಯ ವಿದ್ಯಾರ್ಥಿನಿಯ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟಿರುವ ಆರೋಪಿಯನ್ನು ಬಂಧಿಸಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತದೆ. ಈಗಾಗಲೇ ಇಂತಹ ಘಟನೆಗಳು ಜಾಸ್ತಿ. ಈ ಮೊಬೈಲ್ ಸಂಸ್ಕೃತಿ ಬಂದ ನಂತರ ನಿಜವಾಗ್ಲೂ ಈ ವಿದ್ಯಾರ್ಥಿಗಳಿಗೆ ಇಡೀ ದಾರಿ ಮುಗಿಸ್ತಾ ಇದೆ. ಏನೇನು ಉಳ್ಕೊಂಡಿಲ್ಲ ಅಂತಕ್ಕಂಥ ಒಂದ್ ಕಡೆ ನೋವು. ಆಮೇಲೆ ಈ ರೀತಿ ಮೊಬೈಲ್ ಇರ್ತದೆ, ಅಲ್ಲಿ ಇರ್ತಕ್ಕಂಥ ಯಾರು ಸೆಕ್ಯೂರಿಟಿ ಗಾರ್ಡ್ ಆಗಲಿ, ಸಂಬಂಧಿಸಿದ ಜವಾಬ್ದಾರಾಗಲಿ ಏನಲ್ಲಿ ಲಕ್ಷ್ಯ ಕೊಡ್ತಾರೆ, ಏನ್ ಗಮನ ಇರ್ತಾರೆ ಅಂತಕ್ಕಂಥ. ಈಗ FIR ಕಾಪಿ FIR ಆಗಿದೆ, ಯಾವ ಅಪರಿಚಿತ ವ್ಯಕ್ತಿ ಮೇಲೆ FIR ಮಾಡಿಸಿದೀವಿ. ಪೊಲೀಸರು ಅವ್ರನ್ನ ಹುಡ್ಕೊಂಡು ಅವ್ರನ್ನ ಬಂಧಿಸಬೇಕು. ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತಕ್ಕಂಥ. ವಿದ್ಯಾರ್ಥಿನಿಯರು 6ನೇ ತರಗತಿಯಿಂದ ಕಾಲೇಜ್ ಹೋಗ್ತಕ್ಕಂಥ ವಿದ್ಯಾರ್ಥಿನಿಯರು ಹಾಸ್ಟೆಲ್ನಲ್ಲಿ ಇರಬೇಕಾದ್ರೆ ಆ ಶೌಚಾಲಯದಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಶೂಟಿಂಗ್ ಮಾಡ್ತಕ್ಕಂಥ ಒಂದು ಆ ಏನು ಕೆಟ್ಟ ಸಂಸ್ಕೃತಿ ಇದೆಯಲ್ಲ, ಅದು ನಿಜವಾಗ್ಲೂ ಬಹಳ ನಮಗೆ ಮಾತಾಡೋದೇ ವಿಷಾದನೀಯ ಅಂತಕ್ಕಂಥದ್ದು ಹೇಳ್ತೀವಿ. ಹಾಗಾಗಿ ಇದ್ರ ಬಗ್ಗೆ ತಾಲೂಕು ಆಡಳಿತ, ಜಿಲ್ಲಾ ಅಧಿಕಾರಿಗಳು ಎಲ್ಲರೂ ಎಚ್ಚೆತ್ತುಕೊಳ್ಬೇಕು. ಶಿಕ್ಷಣ ಇಲಾಖೆ ಯಾಕೆ ಈ ರೀತಿ ಆಯ್ತು ಅಂತಕ್ಕಂಥ ನಾವೇನು ಬಂದು ಈಗ ಪತ್ರಿಕಾಗೋಷ್ಠಿ ಮಾಡಿ ಇದನ್ನು ಸುದ್ದಿ ಮಾಡಿದ್ದು ಮುಖ್ಯ ಅಲ್ಲ. ಇದಕ್ಕೆ ಸೂಕ್ತ ಕಾನೂನು ಕ್ರಮ ಆಗಬೇಕು ಅಂತಕ್ಕಂಥದನ್ನ ಬಹಳ ಅವಶ್ಯಕತೆ ಅಗತ್ಯ ಇದೆ. ಹೀಗಾಗಿ ಈ ಮಕ್ಕಳಿಗೆ ಮುಂದೆ ಯಾವ ರೀತಿ ಪಾಲಕರು ಹಾಸ್ಟೆಲ್ ಕೊಡಬೇಕು ಅಂತಕ್ಕಂಥದನ್ನ ಒಂದು ಭಯದ ವಾತಾವರಣ ಕೂಡ ಆಗುತ್ತದೆ. ನಾಳೆ ಆ ಮಕ್ಕಳ ಭವಿಷ್ಯ ಏನು, ಈ ಪರಿಸ್ಥಿತಿಗಳು ವಿದ್ಯಾರ್ಥಿಗಳ ಭವಿಷ್ಯ ಏನು ಅಂತಕ್ಕಂಥ ಒಂದು ಆಲೋಚನೆ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಜಿಲ್ಲಾಧಿಕಾರಿಗಳು ಮನವಿ ಕೂಡ ಹೋಗ್ತಾ ಇದ್ದೀವಿ. ಅವರು ಗಮನಕ್ಕೆ ತರ್ತೀವಿ. ಇದು ಸೂಕ್ತ ಕಾನೂನು ಕ್ರಮ ಆಗಬೇಕು. ಏನಾಗುತ್ತೆ ಕೆಲವರು ಯಾವ ಹೇಳ್ತಾರೆ, ಇಲ್ಲ ಇದು ಸುಳ್ಳು ಇದೆಲ್ಲ ಹೇಳ್ತಾರೆ. ನೋಡಿ, ಹೊಗೆ ಇಲ್ಲದ ಯಾವಾಗಲೂ ಬೆಂಕಿ ಬರುವುದೇ ಇಲ್ಲ. ಅಲ್ಲಿ ಬೆಂಕಿ ಇದ್ದಲ್ಲೇ ಹೊಗೆ ಬರ್ತದೆ. ಹಾಗಾಗಿ ಇದು ನಿಜವಾಗಿ ಆಗಿದ್ದ ಘಟನೆಗೆ ಅದೇನೋ ಯಾವ ಪೊಲೀಸರು ಅದನ್ನ ಮುಚ್ಚೋ ಪ್ರಯತ್ನ ಮಾಡಿದ್ರೆ ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ಆನಂದ್ ಸ್ವಾಮಿ ಅವರು ಅದನ್ನು ಹೋರಾಟ ಮಾಡಿದ್ದಾರೆ. ರಾತ್ರಿ ಎಲ್ಲ ಪೊಲೀಸ್ ಕಷ್ಟರು ಒತ್ತಾಯ ಮಾಡಿ FIR ಮಾಡಿಸಿದ್ದಾರೆ. FIR ಅದು ಅನಾಮಧೇಯ ಹೆಸರ ಮೇಲೆ FIR ಮಾಡಿದ್ದಾರೆ. ಬಟ್ ಇಲ್ಲಿ ಮುಚ್ಕೊಂಡು ಹೋಗಬಾರ್ದು. ಯಾರು ತಪ್ಪಿಸುತ್ತಿದ್ದಾರೆ ಅವ್ರನ್ನ ಬಂಧಿಸಬೇಕು, ಸೂಕ್ತ ಕಾನೂನು ಕ್ರಮ ಆಗಬೇಕು ಅಂತಕ್ಕಂಥದನ್ನ ಈ ಕರ್ನಾಟಕ ಸಿದ್ದರಾಮಯ್ಯ ಅವರ ರಕ್ಷಣಾ ವೇದಿಕೆ ಒತ್ತಾಯಿಸ್ತದೆ. ಜಿಲ್ಲಾಡಳಿತಕ್ಕೆ, ಪೊಲೀಸ್ ಇಲಾಖೆಗೆ 15 ವರ್ಷಗಳಿಂದ ಅದೇ ಜಾಗದಲ್ಲಿದೆ ಸರ್. ತಿಂಗಳಿಗೆ 3 ಲಕ್ಷ ರೂಪಾಯಿ ಒಂದು ಇದು ಏನು ಬಾಡಿಗೆಯನ್ನ ತಗೋತಾರೆ ಸರ್. ಎದೆ ಮಟ್ಟಕ್ಕಿಂತ ಕೆಳಗಡೆ ಇದೆ ಕಾಂಪೌಂಡ್. ಅಲ್ಲಿ ರಾತ್ರಿ ಹೊತ್ತಲ್ಲಿ ಕೆಲ ಕಿಡಿಗೇಡಿಗಳು ಕಾಂಪೌಂಡ್ ಆರೆ ಕೂಡ ಒಳಗಡೆ ಬಂದು ನಮ್ಮ ಮಕ್ಕಳು ಹಾಳು ಮಾಡ್ತಾ ಇದ್ದಾರೆ. ಇದು ಬಹಳ ದುರ್ದೈವ. ಏಕೆಂದ್ರೆ ಅದು ಸುಮಾರು 4 ಎಕರೆ ಇದರಲ್ಲಿ ಇದೆ ಅನ್ನೋದು ಎಷ್ಟು ವಾಸ್ತವ್ಯನೋ ಅಲ್ಲಿ ಅಷ್ಟೇ ಗಿಡಗಳ ಮರಗಳು ಬೆಳೆದು ಶೀಘ್ರ ಇತ್ತು. ಹಿಂದ್ಗಡೆ ರಾತ್ರಿ ಹೊತ್ತಲ್ಲಿ ಕಿಡಿಗೇಡಿಗಳು ಒಳಗಡೆ ಬರತಕ್ಕಂತ ಎಲ್ಲ ಸನ್ನಿವೇಶಗಳು, ಅವಕಾಶಗಳು ಆ ಒಂದು ಕಟ್ಟಡದಲ್ಲಿದ್ದಾವೆ. ಮೇಲದಾಗಿ ಈಗ ಅಲ್ಲಿ ಈಗ ಟಿವಿ ಇಟ್ಟಿರುವಂತ ಇವ್ರ ಮಗಳು ಸ್ನಾನ ಮಾಡ್ಬೇಕಾದ್ರೆ ಇವರು ಪೇರೆಂಟ್ಸ್ ಅದ, ಇವ್ರ ಮಗಳು ರಾತ್ರಿ ಹೊತ್ತು ಸ್ನಾನ ಮಾಡ್ಬೇಕಾದ್ರೆ ಅವ್ರಿಗೆ ನೋಡಿ ಬಂದು ಟೀಚರ್ಸ್ ಹೇಳಿದೆ. ಬಟ್ ಇದು ಪ್ರಕರಣ ಇವತ್ತು ಹೊಂದಿದ್ದೇವೆ ಸರ್. ಇದು ಬಹಳ ದಿನದಿಂದ ನಡೀತಾ ಇದೆ. ಆದ್ರೆ ಅಲ್ಲಿರ್ತಕ್ಕಂಥ ಶಿಕ್ಷಕರು, ಅಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಪಾಲಕರನ್ನ ಕರೆಸಿ ಬುದ್ಧಿ ಹೇಳಿದೀವಿ ಅನ್ನೋ
ನೀವು ಒಳ ನೀತಿ ಯಾರು ಮಾಡಿದ್ರು ಯಾರು ಮಾಡ್ತಾ ಇದ್ರು ಅನ್ನೋದು ಪೊಲೀಸ್ ಇಲಾಖೆಗೆ ಗೊತ್ತಿದೆ. ಹಾಗಾಗಿ ಕೂಡಲೇ ಅವ್ರನ್ನ ಬಂಧಿಸಬೇಕು. ಮತ್ತು ಈಗೇನು ಬಾಡಿಗೆಯನ್ನು ತಗೊಳ್ತಕ್ಕಂಥ ಭಾಷಣಿ ಸರ್ಕಾರ ಅವರು ಕೂಡಲೇ ಅದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು. ಯಾಕೆ ಕಾಂಪೌಂಡ್ ಇಲ್ಲ ಹಾಸ್ಟೆಲ್ಗೆ, ಹೆಣ್ಮಕ್ಳು ವಿದ್ಯಾರ್ಥಿಗಳಿಗೆ ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. 15 ವರ್ಷದಿಂದ ಬಾಡಿಗೆ ತಗೊಳ್ತಾ ಇದ್ದಾರೆ ಹೊರತು ಮಕ್ಕಳು ಒಂದೇ ರೂಮಲ್ಲಿ ಕುಡಿದು ಕೂಡ ಹಾಕಿದ್ದಾರೆ ಸರ್. ನೀವು ಒಂದ್ಸರಿ ಬಂದು ನೋಡ್ಬೋದು. ಫ್ರೆಂಡ್ಗಳು, ಹಾಸಿಗೆಗಳು, ಬಟ್ಟೆಗಳು ಎಲ್ಲ ಒಂದೇ ಹತ್ರನೇ ಇಟ್ಕೊಂಡು ಮಕ್ಕಳು ಅಲ್ಲಿ ವ್ಯವಸ್ಥೆ ಇದೆ ಸರ್. ಸರ್ ಹೌದು ಸರ್, ಅದು ಅಲ್ಲ ಸರ್, ಈಗ ಬಾಡಿಗೆ ತಗೊಳ್ತಕ್ಕಂಥವ್ರು ಅದೇ ಸರ್, ನಮ್ಮ ಒತ್ತಾಯನೂ ಅದೇ ಸರ್. ಅದು ವ್ಯವಸ್ಥೆ ಸರಿಯಾಗಿಲ್ಲ, ಬೇರೆ ಕಡೆ ಮಾಡ್ಬೇಕು ಸರ್ಕಾರ. ಕೂಡಲೇ ಅದಕ್ಕೆ 15 ಎಕರೆ ಜಮೀನು ಕೂಡ ಸ್ಯಾಂಕ್ಷನ್ ಆಗಿದೆ ಸರ್. ಕಟ್ಟಡ ಪ್ರಾರಂಭ ಆಗಬೇಕು, ಬೇರೆ ಕಡೆ ಆಚರಣೆ ಸ್ಥಳಾಂತರ ಮಾಡಿ ಅನ್ನೋದು ನಮ್ಮ ಬೇಡಿಕೆ ಸರ್. ಸಂಗಮೇಶ್ ಮಂಗನವರ್ ಮಾತನಾಡಿ, ಮೊರಾರ್ಜಿ ವಸತಿ ಶಾಲೆ ಖಾಯಂ ಪ್ರಿನ್ಸಿಪಲ್ ರಜೆಯ ಮೇಲೆ ತೆರಳಿದ್ದಾರೆ. ದೈಹಿಕ ಶಿಕ್ಷಕರಿಗೆ ಪ್ರಭಾರ ಹುದ್ದೆ ನೀಡಿ ವಸತಿ ನಿಲಯ ನಿರ್ವಹಿಸಲಾಗುತ್ತಿದೆ. ಆಡಳಿತ ವ್ಯವಸ್ಥೆ ವೈಫಲ್ಯದಿಂದ ಬಾಲಕಿಯರು ಆತಂಕದಲ್ಲಿ ಅಭ್ಯಾಸ ಮಾಡುವಂತಾಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ಪರಿಶಿಷ್ಟ ಪಂಗಡದ ಇಲಾಖೆ ಅಧಿಕಾರಿಗಳ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕೆಂದರು. ಈ ಸಂದರ್ಭದಲ್ಲಿ ಭೀಮಣ್ಣ, ಅಮರೇಶ್, ಅಜಿತ್ ಇದ್ದರು. ಗ್ರಾಮೀಣ ಭಾಗದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮೀಣ ಕೂಲಿಕಾರರ ಸಂಘಟನೆಯಿಂದ ಗ್ರಾಮೀಣ ಶಾಸಕರ ಕಚೇರಿ ಎದುರು ಸೋಮವಾರ ಪ್ರತಿಭಟನೆ ನಡೆಸಲಾಯಿತು. ಗ್ರಾಮೀಣ ಭಾಗದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮೀಣ ಕೂಲಿಕಾರರ ಸಂಘಟನೆಯಿಂದ ಗ್ರಾಮೀಣ ಶಾಸಕರ ಕಚೇರಿಗೆ ಎದುರು ಸೋಮವಾರ ಪ್ರತಿಭಟನೆ ನಡೆಸಲಾಯಿತು. ರಾಯಚೂರು ತಾಲೂಕಿನ ಗ್ರಾಮಗಳಲ್ಲಿ ಇರುವ ಹಲವು ಸಮಸ್ಯೆಗಳ ಕುರಿತು ಅನೇಕ ಬಾರಿ ಮನವಿ ಪತ್ರಗಳನ್ನು ಸಲ್ಲಿಸಲಾಗಿದ್ದು, ಆದರೆ ಈವರೆಗೂ ಶಾಸಕರಿಂದಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಿಂದಾಗಲಿ ಸಮಸ್ಯೆಗಳಿಗೆ ಸ್ಪಂದನೆ ಸಿಕ್ಕಿಲ್ಲ. ಕೂಡಲೇ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಲಾಯಿತು. ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರ್ಗತಿಕ ಕುಟುಂಬಗಳಿಗೆ ವಸತಿ ವ್ಯವಸ್ಥೆ ಕಲ್ಪಿಸಬೇಕು. ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಗ್ರಾಮಗಳಲ್ಲಿ ಇರುವ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕಾರ್ಯನಿರ್ವಹಿಸದೆ ಸ್ಥಗಿತವಾಗಿವೆ. ಜನರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಜೊತೆಗೆ ಗ್ರಾಮಗಳಲ್ಲಿ ರಸ್ತೆ ನಿರ್ಮಾಣ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಕುಟುಂಬಗಳಿಗೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ನೀರಾವರಿ ಸೌಲಭ್ಯವನ್ನು ಕಲ್ಪಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ರಾಯಚೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಮಗೆ ಮೂಲಭೂತ ಸೌಕರ್ಯ ಕುರಿತು ಮನವಿ ಪತ್ರ ಕೊಡ್ತಾ ಇದ್ದೀವಿ. ನಾನಾ ರೀತಿಯ ಈಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ಬಡ ಕುಟುಂಬಗಳಿಗೆ ವಸತಿ ಭಾಳ ಕಡಿಮೆ ಇದೆ ಸರ್. 7-8 ವರ್ಷದಿಂದ ನಮ್ಗೆ ಯಾವುದೇ ರೀತಿಯ ನಮ್ಮ ಕೂಲಿಕರಿಗೆ ಮನೆಗಳು ಸಿಕ್ಕಿಲ್ಲ. ಆಮೇಲೆ ಕುಡಿಯೋ ನೀರಿನ ಸಮಸ್ಯೆ ಭಾಳಷ್ಟಿದೆ ಸರ್. ಆಮೇಲೆ ಶುದ್ಧ ನೀರಿನ ಘಟಕ 6 ಪ್ಲಾಂಟ್ಗಳಿದ್ದಾವೆ, ಆದ ಕಾರ್ಯನಿರ್ವಹಿಸ್ತೀವಿ ಅದೊಂದು. ಆಮೇಲೆ ರಸ್ತೆ ನಿರ್ಮಾಣ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕುಟುಂಬಗಳಿಗೆ ಗಂಗಾ ಕಲ್ಯಾಣ ಯೋಜನೆ ನಮ್ಮ ರಾಕೂಸ್ ಕುಟುಂಬಗಳಿಗೆ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ. ಈಗ ಶುದ್ಧ ಕುಡಿಯುವ ನೀರಿನ ಅಂದ್ರೆ ಮೇನ್ ನೀರಿನ ಸರ್ ಮಮದಾಪುರ ದಿಲ್ಲಿ ಜನ ಬಂದಿದ್ದಾರೆ. ನಾವು ಹೇಳಿ 1 ವರ್ಷದಿಂದ ಹೋರಾಟ ಮಾಡಿದ್ದೀವಿ, ಎಲ್ಲ ಕಡೆ ಹೇಳಿದ್ದೀವಿ. ಆದರೂ ಒಂದು ಪೈಪ್ ಒಂದು SC ಓಣೆಲ್ಲೇ ಪ್ರಾಬ್ಲಮ್ ಬರ್ತದೆ ಸರ್. ಯಾಕಂತ ಈಗ ಬಂದಿರೋಂಥವ್ರು SC ಹೆಣ್ಮಕ್ಳೇ, SC ಓಣೆಯಲ್ಲೇ ಇರೋಂಥ ಜಾಸ್ತಿ ಬಡ ಜನ. ಬೇರೆ ಜನಕ್ಕೆಲ್ಲ ನೀರು ಸಿಗ್ತವೆ, ನಮ್ಮ SC ಜನಕ್ಕೆ ನೀರು ಸಿಗಲ್ಲ. ಈಗ ಪ್ರತಿಯೊಂದು ಊರುಗಳಲ್ಲಿ ನೀರಿನ ಸಮಸ್ಯೆ ಇದೆ ಸರ್. ಈಗ ಜಾಗರಂಗಟಪುರ, ಒಂದು ಮಮದಾಪುರ, ಆಮೇಲೆ ಜಾಗರಂಗಟಪುರ ಬರೆಯುವಂಥ ಮುರಂಪುರ, ಆಳಂಗಟಪುರಲ್ಲೆಲ್ಲ ಇದ್ದಾವೆ ಸರ್. ಅವರಲ್ಲಿ ಒಂದಿದೆ. ಆಮೇಲೆ ನಮಗೆ ಒಂದು ಮನೆಗಳ ಪಟ್ಟಿ ಕೊಟ್ಟಿದ್ದೀವಿ ಸರ್, ಒಂದು 2-3 ತಿಂಗಳ ಮುಂಚೆ. ಆ ಮನೆಗಳ ನಮ್ಮ ಭಾಳಷ್ಟು ನಮ್ಮ ಬಡ ಕುಟುಂಬಗಳಿದ್ದಾರೆ, ಅವ್ರ ಮನೆಗಳನ್ನು ಒದಗಿಸ್ಕೊಡ್ಬೇಕಂತ ನಮ್ಮ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಅದೊಂದು ಪಟ್ಟಿದೆ ಸರ್. ನೀರು ಬರ್ತಾ ಇಲ್ಲ ರೀ, ಪಟ್ಟಿದೆ ಸರ್. ಇನ್ನು ಸ್ವಲ್ಪ ಕುಟುಂಬಗಳನ್ನ ಸದ್ಯ ಈಗ ಮನೆಗಳ ಪಟ್ಟಿದೆ ಸರ್. ಇನ್ನು ಬಹಳಷ್ಟು ಜನ ಪಂಚಾಯತ್ ವೈಸ್ ಇದೆ ಸರ್. ಇನ್ನೊಂದಿಷ್ಟು ಮಾಡ್ತಿದ್ವಿ ಸರ್, ಆರೋಲಿ ಕುರುಡಿ ಆ ಕಡೆ ಎಲ್ಲ. ಬಟ್ ಆ ಪಟ್ಟಿಯನ್ನು ಕೊಡ್ತೀವಿ ಸರ್. 590 ಸುಮ್ಮನೆ ನಾವು ಅಲ್ಲಲ್ಲಿ ಇಟ್ಕೊಂಡಿದ್ದು ಸರ್. ಇನ್ನ ಬಹಳಷ್ಟು ಈಗ ನಮ್ಮ ಹಿಂದೆ ಯಾವಾಗಂತಂದ್ರೆ 2017 ಕೆಳಗಡೆ ಹಿಂದೆ ಶಾಸಕರು ಬಸವ ಸಮಿತಿಗಳ ಮನೆಗಳಿಗೆ ಅಧ್ಯಕ್ಷರು ನಾವಿರ್ತೇವೆ. ಆಯ್ಕೆ ಸಮಿತಿಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಡ್ಡಾಯವಾಗಿ ಗ್ರಾಮ ಸಭೆಗಳನ್ನು ಮಾಡಿ ಆಯ್ಕೆ ಮಾಡುವಂಥದಕ್ಕೆ ಅವರು ಆದೇಶವನ್ನು ಹೈಕೋರ್ಟ್ನವರು ಮಾಡಿದ ಮೇಲೆ ನಮ್ಮ ಶಾಸಕರುಗಳಿಗೆ ನೇರವಾಗಿ ಮನೆಗಳು ಕೊಡೋದಕ್ಕೆ ನಮಗೆ ಯಾವುದೋ ಒಂದು ಮನೆಗಳು ಕೊಡೋದಕ್ಕೆ ನಮಗಿಲ್ಲ. ಒಂದು ನಾವು ಇನ್ನು ಯಾರಿಗೆ ವಸತಿ ಸಚಿವರಿಗೆ ನಾನೇ ಪತ್ರಗಳನ್ನು ಕೊಟ್ಟು ಈ ಸಾರಿ 1,000 ಮನೆಗಳನ್ನು ನನ್ನ ಕ್ಷೇತ್ರಕ್ಕೆ ಕೊಡ್ಬೇಕಂತೇಳಿ ಕೊಟ್ಟಿದ್ವಿ. ಆ 1000 ಮನೆಗಳನ್ನು ಕೂಡ ಸ್ಯಾಂಕ್ಷನ್ ಆದರೂ ಕೂಡ ಆಯಾ ಪಂಚಾಯತ್ಗಳಿಗೆ ಹೋಗ್ತಾ ಇದ್ದಾವೆ. ಪಂಚಾಯತ್ಗಳಲ್ಲಿ
ಈಗ ನಾನೇನು ಹೇಳಿದ್ದೀನಿ, ಕಡ್ಡಾಯವಾಗಿ ಗ್ರಾಮ ಸಭೆಗಳು ಮಾಡಬೇಕು. ಆಮೇಲೆ ಯಾರು ಬಡವರು, ಕೂಲಿ ಕಾರ್ಮಿಕರು ಯಾರೇ ಇರಲಿ, ಬಡವರು ಯಾರು ನಿವೇಶನ ವಸತಿ ರಹಿತ ಯಾರು ಮನೆಗಳಿರೋದಿಲ್ಲ ಅಂಥವರಿಗೆ ಅವಕಾಶಗಳನ್ನು ಮಾಡೋದು ಹೇಳಿ. ಕೆಲವು ಕಡೆ ಎಲ್ಲಿಯಾದರೂ ಗ್ರಾಮ ಸಭೆಗಳಲ್ಲಿ ಪರಿಗಣಿಸುತ್ತಿದ್ದರೆ ನೀವು ನೇರವಾಗಿ ಒಂದು ಕಂಪ್ಲೇಂಟನ್ನು ಕೊಡಿ. ನಾನು ಇವಾಗ ಕೂಡ ಹೇಳಿ, ಯಾರ್ದಾದ್ರೂ ಕಂಪ್ಲೇಂಟ್ಗಳು ಗ್ರಾಮ ಸಭೆಗಳು ಮಾಡದೆ ಹಂಗೆ ಮನೆಗಳ ಆಯ್ಕೆ ಮಾಡಿ ಯಾರನ್ನೂ ಬಡವರು ಪರಿಗಣಿಸಿಲ್ಲ ಅಂತಂದರೆ ನೀವು ಅದನ್ನು ಮತ್ತೊಂದು ಸಲ, ಯಾಕಂದರೆ ಒಬ್ಬರನ್ನ ನೋಡಲ್ ಆಫೀಸರ್ನ ನೇಮಕ ಮಾಡಿರ್ತಾರೆ. ಪ್ರತಿ ಗ್ರಾಮ ಪಂಚಾಯತ್ಗೆ ನೋಡಲ್ ಆಫೀಸರ್ನ ನೇಮಕ ಮಾಡ್ತಾರೆ. ಅವ್ರ ಮುಖಾಂತರ ಗ್ರಾಮ ಸಭೆಗಳು ಮತ್ತು ವಿತ್ ವಿಡಿಯೋ ಮಾಡಿ ಆಯ್ಕೆ ಮಾಡಿ ಕೊಡ್ಬೇಕಂತ ಆಗಿದೆ. ನಮಗೆ ಶಾಸಕರಿಗೆ ನಾನೇ ನೇರವಾಗಿ ಶಾಸಕರಿಗೆ ಅಧ್ಯಕ್ಷ ಅನುಷ್ಠಾನ ಯಾವುದನ್ನು ಅಧಿಕಾರಿಗಳಾದ ಅವ್ರ ಅನುಷ್ಠಾನ ಮಾಡೋದು ಈ ಯೋಜನೆಗಳಾದ ನಾವು ಅದರಲ್ಲಿ ನಿಮಗೆ ಎಲ್ಲಿ ಹೋಗ್ಲಾಗುತ್ತೆ ಆಮೇಲೆ ಕುಡಿಯೋ ಈ ಸಂದರ್ಭದಲ್ಲಿ ಗುರುರಾಜ್ ಹುಚ್ಚಮ್ಮ, ಮಾರಮ್ಮ, ಬಸವರಾಜ್ ಹುಚ್ಚಪ್ಪ ಸೇರಿದಂತೆ ಇತರರಿದ್ದರು. ನಗರದ ಚಂದ್ರಬಂಡ ರಸ್ತೆಯ ಹೈದರಾಬಾದ್ ಮುಖ್ಯ ರಸ್ತೆಯಿಂದ ಉಕ್ಕೂರು ಮಿಟ್ಟಿ ಪೆಟ್ರೋಲ್ ಬಂಕ್ ವರೆಗೆ ರಸ್ತೆ ಕಾಮಗಾರಿ ಪೂರ್ಣಗೊಳಿಸದೇ ಇರುವುದರಿಂದ ರಸ್ತೆ ಅಪಘಾತಗಳು ಜೊತೆಗೆ ವಾಹನ ಸಂಚಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು, ಕೂಡಲೇ ಕ್ರಮ ವಹಿಸಬೇಕು ಎಂದು ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೈನ್ಯ ವಿಭಾಗೀಯ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಚಂದ್ರಬಂಡ ರಸ್ತೆಯ ಹೈದರಾಬಾದ್ ಮುಖ್ಯ ರಸ್ತೆಯಿಂದ ಉಟ್ಕೂರು ಮಿಟ್ಟಿ ಪೆಟ್ರೋಲ್ ಬಂಕ್ ವರೆಗೆ ರಸ್ತೆ ಕಾಮಗಾರಿ ಪೂರ್ಣಗೊಳಿಸದೇ ಇರುವುದರಿಂದ ರಸ್ತೆ ಅಪಘಾತಗಳು ಜೊತೆಗೆ ವಾಹನ ಸಂಚಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು, ಕೂಡಲೇ ಕ್ರಮ ವಹಿಸಬೇಕು ಎಂದು ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೈನ್ಯ ವಿಭಾಗೀಯ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ರಸ್ತೆ ಕಾಮಗಾರಿ ಪ್ರಾರಂಭಗೊಳಿಸಿ 3 ವರ್ಷಗಳಾದರೂ ಇದುವರೆಗೂ ಪೂರ್ಣಗೊಳಿಸದೇ ಇದ್ದರಿಂದ ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ರಸ್ತೆ ಅಪಘಾತಗಳಾಗಿ ಕೈಕಾಲು ಮುರಿದುಕೊಳ್ಳುತ್ತಿದ್ದಾರೆ. ಚರಂಡಿ ಕಾಲುವೆಯೂ ಸಹ ಪೂರ್ಣಗೊಳಿಸದೆ ಅರ್ಧಕ್ಕೆ ನಿಲ್ಲಿಸಿ ಅರ್ಧ ರಸ್ತೆ ಕಾಮಗಾರಿ ಕೈಗೊಂಡಿದ್ದು, ಇದರಿಂದ ವಾಹನ ಸವಾರರಿಗೆ ತೀವ್ರ ತೊಂದರೆಯಾಗಿದೆ ಎಂದು ದೂರಿದರು. ಗುತ್ತೇದಾರರಾದ ಎಂ ಈರಣ್ಣ ಸ್ಪಂದಿಸದೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ. ಇವರಿಗೆ ಪ್ರಭಾವಿ ರಾಜಕೀಯ ನಾಯಕರ ಬೆಂಬಲ ಮತ್ತು ಕುಮ್ಮಕ್ಕಿನಿಂದ ಮತ್ತು ದೌರ್ಜನ್ಯದಿಂದ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸದೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ರಸ್ತೆಯ ಕಾಮಗಾರಿ ಪ್ರಾರಂಭದಿಂದ ಕೇವಲ ಸಿಸಿ ರಸ್ತೆ ಮಾತ್ರ ಹಾಕಿರುವುದರಿಂದ ಅದರ ಬದುವಿಗೆ ಮೊಹರಂ ತುಂಬದೆ ಹಾಗೆ ಬಿಟ್ಟಿದ್ದರಿಂದ ಪಕ್ಕದ 3-4 ಅಡಿ ಇರುವ ರಸ್ತೆ ಕಾಣದೆ ತಗ್ಗುಗಳು ಬಿದ್ದಿವೆ. ಇಲ್ಲಿ ಎಚ್ಚರಿಕೆ ನಾಮಫಲಕ ಅಳವಡಿಸದೇ ಇದ್ದರಿಂದ ತಗ್ಗುಗಳಲ್ಲಿ ಬಿದ್ದು ಅಪಘಾತಗಳು ನಡೆದಿವೆ. ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲು ಒತ್ತಾಯಿಸಿದರು. ಹೈದರಾಬಾದ್ ಮುಖ್ಯ ರಸ್ತೆಯಿಂದ ಉಟ್ಕೂರು ಮಿಟ್ಟ ಪೆಟ್ರೋಲ್ ಬಂಕ್ವರೆಗೆ ರಸ್ತೆ ಕಾಮಗಾರಿ ಪೂರ್ಣಗೊಳಿಸದೆ ಇದರಿಂದ ಸುಮಾರು ರಸ್ತೆ ಅಪಘಾತಗಳು, ವಾಹನ ಸಂಚಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಕುರಿತು ದೂರು. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೈನ್ಯ ವಿಭಾಗೀಯ ಸಮಿತಿ ಇದ್ದು ತಮ್ಮಲ್ಲಿ ದೂರು ಸಲ್ಲಿಸುವುದೇನೆಂದರೆ, ರಾಯಚೂರು ನಗರದ ಚಂದ್ರಬಂಡ ರಸ್ತೆಯಲ್ಲಿ ಹೈದರಾಬಾದ್ ಮುಖ್ಯ ರಸ್ತೆಯಿಂದ ಉಟ್ಕೂರು ಮಿಟ್ಟ ಪೆಟ್ರೋಲ್ ಬಂಕ್ವರೆಗೆ ಸಿಸಿ ರಸ್ತೆ ಕಾಮಗಾರಿ ಪ್ರಾರಂಭಗೊಳಿಸಿದ್ದು ಸುಮಾರು 3 ವರ್ಷಗಳಾದರೂ ರಸ್ತೆ ಅಪಘಾತಗಳು ಇದುವರೆಗೆ ಪೂರ್ಣಗೊಳಿಸದೆ ರಸ್ತೆ ಅಪಘಾತಗಳಾಗಿ ಕೈಕಾಲು ಮುರಿದುಕೊಂಡಿರುತ್ತಾರೆ. ಚರಂಡಿ ಕಾಲುವೆ ಸಹ ಪೂರ್ಣಗೊಳಿಸದೆ ಅರ್ಧಕ್ಕೆ ನಿಲ್ಲಿಸಿ ಅರ್ಧ ರಸ್ತೆ ಕಾಮಗಾರಿ ಕೈಗೊಂಡಿದ್ದು, ಇದರಿಂದ ವಾಹನ ಸವಾರರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಇದನ್ನು ಸುಮಾರು ಸಲ ಗುತ್ತೇದಾರರಾದ ಎಂ ಈರಣ್ಣ ಅವರಿಗೆ ಫೋನ್ ಮೂಲಕ ಸಂಪರ್ಕಿಸಿದರೂ ಸಹ ಯಾವುದೇ ರೀತಿಯಾಗಿ ಸ್ಪಂದಿಸದೆ ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರೆ. ಇವರಿಗೆ ಪ್ರಭಾವಿ ರಾಜಕೀಯ ನಾಯಕರ ಬೆಂಬಲ ಮತ್ತು ಕುಮ್ಮಕ್ಕಿನಿಂದ ಮತ್ತು ಹಣದ ಬಲ, ತೋಳುಬಲದಿಂದ ರಾಜಾರೋಷವಾಗಿ ದೌರ್ಜನ್ಯದಿಂದ ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸದೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ. ರಸ್ತೆಯ ಕಾಮಗಾರಿ ಪ್ರಾರಂಭದಿಂದ ಕೇವಲ ಸಿಸಿ ರಸ್ತೆ ಮಾತ್ರ ಹಾಕಿರುವುದರಿಂದ, ಆದರೆ ಬದುವಿಗೆ ಮೊಹರಂ ತುಂಬದೇ ಆಗಿ ಬಿಟ್ಟಿದ್ದರಿಂದ ಪಕ್ಕದ ಸುಮಾರು 3-4 ಅಡಿ ಇರುವ ರಸ್ತೆ ಕಾಣದೆ ಧೂಳಿನಿಂದ ಏನು ಕಾಣದೆ ತಗ್ಗಿನಲ್ಲಿ ಬಿದ್ದು ಹೋಗಿರುತ್ತಾರೆ. ಕಾಮಗಾರಿ ಪ್ರಾರಂಭ ಅಥವಾ ಮುಕ್ತಾಯ ಹಾಗೂ ಪ್ರಕ್ರಿಯೆ ಕುರಿತು ವಾಹನ ಸವಾರರಿಗೆ ಎಚ್ಚರಿಕೆ ನಾಮಫಲಕ ಅಳವಡಿಸದೆ ಇದರಿಂದ ಹೊಸಬರು ಹಳೆಯವರು ಎನ್ನದೇ ನೇರವಾಗಿ ಹೋಗಿ ತಗ್ಗುಗಳಲ್ಲೇ ಬಿದ್ದಿರುತ್ತಾರೆ. ವಹಿಸದೆ ಗುತ್ತೇದಾರರ ಆಮಿಷಕ್ಕೆ ಒಳಗಾಗಿ ಸಾರ್ವಜನಿಕ ತೀವ್ರ ತೊಂದರೆ ನೀಡುತ್ತಿದ್ದಾರೆ. ದಿನಕ್ಕೆ ಅಪಘಾತವಾಗಿ ಮರಣ ಹೊಂದಿದ್ದು ಶ್ರೀ ಸಾದಿಕ್ ತಂದೆ ಉಸ್ಮಾನ್
ಅಲಿ ಮತ್ತು ಚಿಕಿತ್ಸೆಗೊಳಗಾದ ರಮೇಶ್ LIC ಏಜೆಂಟ್. ಈ ಸಂದರ್ಭದಲ್ಲಿ ವಿಭಾಗೀಯ ಅಧ್ಯಕ್ಷ ಹನುಮಂತು, ಅನ್ವರ್, ಜಾವೀದ್, ಶಫಿ, ಅಜ್ಜು, ಜಲಾಲ್, ಬಾಬಾ ಸೇರಿದಂತೆ ಅನೇಕರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೂಲಕ ಕಲಾವಿದರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಧನ ಸಹಾಯ ನೀಡಲು ಒತ್ತಾಯಿಸಿ ಜಿಲ್ಲಾ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೂಲಕ ಕಲಾವಿದರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಧನ ಸಹಾಯ ನೀಡಲು ಒತ್ತಾಯಿಸಿ ಜಿಲ್ಲಾ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ದೇಶದಲ್ಲಿ ಅಗತ್ಯ ವಸ್ತುಗಳು, ಡೀಸೆಲ್, ಪೆಟ್ರೋಲ್, ಗ್ಯಾಸ್ ದರಗಳ ಏರಿಕೆಗಳಿಂದಾಗಿ ದಿನದ ದುಡಿಮೆಯಲ್ಲಿ ಬದುಕುತ್ತಿರುವ ಶ್ರಮಿಕ ವರ್ಗ, ಸಣ್ಣ ರೈತರು, ಕೂಲಿ ಕಾರ್ಮಿಕರು ಮತ್ತು ಕಲಾವಿದರ ಬದುಕು ಅಸಹನೀಯವಾಗುತ್ತಿದೆ. ಅದರಲ್ಲೂ ಕಲೆಯನ್ನೇ ನಂಬಿ ಬದುಕುತ್ತಿರುವ ಕಲಾವಿದರು ಜೀವನ ತೀರ ಸಂಕಷ್ಟಕ್ಕೆ ಸಿಲುಕಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರತಿ ವರ್ಷ ಆನ್ಲೈನ್ನಲ್ಲಿ ಸಂಘ ಸಂಸ್ಥೆಗಳಿಂದ ಅರ್ಜಿ ಆಹ್ವಾನಿಸಿ ಧನ ಸಹಾಯ ನೀಡುತ್ತಿತ್ತು. ಇದು ಕಲಾವಿದರ ಬದುಕಿಗೆ ಕಾರ್ಯಚಟುವಟಿಕೆ ನಿರಂತರವಾಗಿ ಉತ್ತೇಜನ ನೀಡುತ್ತಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಕಲಾವಿದರಿಗೆ ಸಂಘ ಸಂಸ್ಥೆಗಳಿಗೆ ನೀಡುವ ಸಹಾಯಧನದ ಪ್ರಮಾಣ ಕಡಿಮೆಯಾಗಿದೆ. ಕಲಾವಿದರನ್ನು ಚಿಂತೆಗೆ ಈಡು ಮಾಡಿದೆ. ಪ್ರತಿ ವರ್ಷ ಅಕ್ಟೋಬರ್, ನವೆಂಬರ್ ಒಳಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿಲ್ಲ. ಕೂಡಲೇ ಅರ್ಜಿ ಆಹ್ವಾನಿಸಿ ಕ್ರಮ ವಹಿಸುವಂತೆ ಮನವಿ ಮಾಡಿದರು. ಜಿಲ್ಲಾ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ಒಕ್ಕೂಟ ರಾಯಚೂರು ತಾಲೂಕು ಜಿಲ್ಲಾ ರಾಯಚೂರು. ಮಾನ್ಯ ಸಿದ್ದರಾಮಯ್ಯನವರಿಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು. ಮಾನ್ಯ ಜಿಲ್ಲಾಧಿಕಾರಿಗಳ ರಾಯಚೂರು ಮುಖಾಂತರ ಮಾನ್ಯರೇ, ವಿಷಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೂಲಕ ಕಲಾವಿದರಿಗೆ ಸಂಘ ಸಂಸ್ಥೆಗಳಿಗೆ ಧನ ಸಹಾಯ ನೀಡುವ ಬಗ್ಗೆ ಜನಪರ ಮುಖ್ಯಮಂತ್ರಿಗಳಾದ ತಾವು 2ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿರುವುದು ಬಡವರ, ದಲಿತರ, ಮಹಿಳೆಯರ, ಮಧ್ಯಮ ವರ್ಗದ ಜನರ ಜೀವನ ನಿರ್ವಹಣೆಯ ಬಗ್ಗೆ ಅಪಾರ ಕಾಳಜಿ ಉಳ್ಳ ತಮ್ಮ ಆಡಳಿತಾವಧಿಯಲ್ಲಿ ಅನೇಕ ಜನಪರವಾದ ಯೋಜನೆಗಳನ್ನು ಜಾರಿಗೆ ತಂದಿದ್ದೀರಿ. ನಮ್ಮ ಜಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಲಾವಿದರ ಕುರಿತು ತಮ್ಮ ಕಾಳಜಿ ಪ್ರೀತಿಯನ್ನು ಅಭಿವ್ಯಕ್ತಪಡಿಸಿದ್ದೀರಿ. ದೇಶದಲ್ಲಿ ಇಳಿಯುತ್ತಿರುವ GDP, ಏರುತ್ತಿರುವ ಡಾಲರ್ ಮೌಲ್ಯ, ಡೀಸೆಲ್, ಪೆಟ್ರೋಲ್, ಗ್ಯಾಸ್ ದರಗಳ ಏರಿಕೆಯಿಂದಾಗಿ ದಿನದ ದುಡಿಮೆಯಲ್ಲಿ ಬದುಕುತ್ತಿರುವ ಶ್ರಮಿಕ ವರ್ಗ, ಸಣ್ಣ ರೈತರು, ಕೂಲಿ ಕಾರ್ಮಿಕರು ಮತ್ತು ಕಲಾವಿದರ ಬದುಕು ಅಸಹನೀಯವಾಗುತ್ತಿದೆ. ಅದರಲ್ಲೂ ಕಲೆಯನ್ನೇ ನಂಬಿ ಬದುಕುತ್ತಿರುವ ಕಲಾವಿದರು ಅಸಹಾಯಕರಾಗುತ್ತಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರತಿ ವರ್ಷ ಆನ್ಲೈನ್ನಲ್ಲಿ ಸಂಘ ಸಂಸ್ಥೆಗಳಿಂದ ಅರ್ಜಿ ಆಹ್ವಾನಿಸಿ ಒಂದಿಷ್ಟು ಧನ ಸಹಾಯ ನೀಡುತ್ತಿತ್ತು. ಇದು ಕಲಾವಿದರ ಬದುಕಿಗೆ ಕಾರ್ಯಚಟುವಟಿಕೆ ನಿರಂತರತೆಗೆ ಉತ್ತೇಜನ ನೀಡುತ್ತಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಕಲಾವಿದರಿಗೆ ಸಂಘ ಸಂಸ್ಥೆಗಳಿಗೆ ನೀಡುವ ಧನ ಸಹಾಯದ ಪ್ರಮಾಣ ಕಡಿಮೆಯಾಗುತ್ತಿರುವುದು ಕಲಾವಿದರನ್ನು ಚಿಂತೆಗೀಡು ಮಾಡಿದೆ. ಇದು ಅಲ್ಲದೆ ಪ್ರತಿ ವರ್ಷ ಅಕ್ಟೋಬರ್, ನವೆಂಬರ್ ಒಳಗೆ ಆನ್ಲೈನ್ ಮೂಲಕ ಧನ ಸಹಾಯಕ್ಕಾಗಿ ಅರ್ಜಿ ಆಹ್ವಾನಿಸುತ್ತಿದ್ದು ಇಲಾಖೆ ಈ ವರ್ಷಾಂತ್ಯ ಸಮೀಪಿಸುತ್ತಿದ್ದರೂ ಇನ್ನೂ ಧನ ಸಹಾಯಕ್ಕಾಗಿ ಅರ್ಜಿ ಆಹ್ವಾನಿಸದೇ ಇರುವುದು ಕಲಾವಿದರನ್ನು ಇನ್ನಷ್ಟು ಆತಂಕಕ್ಕೀಡು ಮಾಡಿದೆ. ಆದ್ದರಿಂದ ಬಡವರ, ದಲಿತರ, ಅಸಹಾಯಕರ ಬದುಕಿಗೆ ಜೀವನಾಧಾರ ಒದಗಿಸಿದ ಜನಪ್ರಿಯ ಮುಖ್ಯಮಂತ್ರಿಗಳಾದ ತಾವು ಈ ಬಗ್ಗೆ ಗಮನ ಹರಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ತಕ್ಷಣ ಆನ್ಲೈನ್ ಮೂಲಕ ಧನ ಸಹಾಯಕ್ಕೆ ಅರ್ಜಿ ಆಹ್ವಾನಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿ ಆತಂಕದಲ್ಲಿರುವ ಕಲಾವಿದರಿಗೆ ಧೈರ್ಯ ತುಂಬಬೇಕಾಗಿ ಕಳಕಳಿಯ ಮನವಿ. ಈ ಸಂದರ್ಭದಲ್ಲಿ ಕಲಾವಿದರಾದ VN ಅಕ್ಕಿ, ರಂಗಸ್ವಾಮಿ, ಲಕ್ಷ್ಮಣ್ ಮಂಡಲ್ಗೇರ, ಅಣವೀರಯ್ಯ, ವೇಣುಗೋಪಾಲ್, ನರಸಿಂಹ, ರಾಘವೇಂದ್ರ, ವೆಂಕಟ ನರಸಿಂಹ, ವಿಜಯಲಕ್ಷ್ಮಿ, ದೇವಣ್ಣ, ಜೋಸೆಫ್, ನರೇಂದ್ರ ಕುಮಾರ್, ಲಕ್ಷ್ಮಿ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 948377 70202.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. And IVF Center, Dr. Deepa Hanamasagar, MBBS, MS, OBG, DNB, OBG, ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜೆತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. ಸೇವೆಗಳು: ಬಂಜೆತನ, IUV ಸೆಟಪ್, IVF, ICSI ಸೌಲಭ್ಯ, ನವಜಾತ ಶಿಶು ಆರೈಕೆ, ಹದಿಹರೆಯದವರ ಆರೈಕೆ, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಋತುಬಂಧದ ಆರೈಕೆ, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ OT, ಲೇಬರ್ ರೂಮ್, NICU ಫೆಸಿಲಿಟಿ, CTG ಯಂತ್ರ ನೋವು ರಹಿತ ವಿತರಣೆ, ಇನ್ನು ಅತ್ಯಾಧುನಿಕ ಸಲಕರಣೆಗಳನ್ನು ಹೊಂದಿದೆ. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಆದಿತ್ಯ ಹಾಸ್ಪಿಟಲ್, ಆಶಾಪುರ ರೋಡ್, ರಾಯಚೂರಿಂದ. ನಾನು ಸುಮಾರು 2007ರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣಾ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ 20 ವರ್ಷ, 18 ವರ್ಷ, 15 ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ಥಳ: ಆದಿತ್ಯ ಹಾಸ್ಪಿಟಲ್ ಅಂಡ್ IVF ಸೆಂಟರ್, RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರ್. ಸೆಲ್ ನಂಬರ್ 8711892336. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. ಹೇಮರಾಜ್ ದೇವದಾ. ಮೊಬೈಲ್ ನಂಬರ್ 9741687789. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur.
ಮೊಬೈಲ್ 9880240955. ಶಿಶು ಐವಿಎಫ್ ಫರ್ಟಿಲಿಟಿ ಸೆಂಟರ್ ಗರ್ಭಧಾರಣ ಸಮಸ್ಯೆಗಳನ್ನು ಆಧುನಿಕ ವೈದ್ಯಕೀಯ ತಂತ್ರಜ್ಞಾನ ನೆರವಿನಿಂದ ಪರಿಹರಿಸಲು ಇಂದೇ ನಮ್ಮ ನುರಿತ ತಜ್ಞರೊಂದಿಗೆ ಉಚಿತ ಸಮಾಲೋಚನೆಯನ್ನು ಪಡೆಯಿರಿ. ಉಚಿತ ಬಂಜೆತನ ತಪಾಸಣಾ ಶಿಬಿರ ಪರಿಣಿತ ವೈದ್ಯರೊಂದಿಗೆ ಗಾಲಲದಿನಿ ಕ್ಲಿನಿಕ್ ಸಹಯೋಗದಲ್ಲಿ ದಿನಾಂಕ 22 ಡಿಸೆಂಬರ್ 2024 ಭಾನುವಾರ. ಸಮಯ ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ. ಸ್ಥಳ ದೇಸಾಯಿ ಕಾಂಪ್ಲೆಕ್ಸ್, ಕೆಳನೆಲ ಮಹಡಿ, ಬಂಗಿಕುಂಟ ರಸ್ತೆ, ಚಂದ್ರಮಳೇಶ್ವರ ವೃತ್ತದ ಹತ್ತಿರ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 918050859573. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಅಂಬೇಡ್ಕರ್ ಕುರಿತು ಅವಹೇಳನ ಮಾಡಿರುವ ಅಮಿತ್ ಶಾ ಅವರ ಪ್ರತಿಕೃತಿ ದಹನ ಮತ್ತು ಮಹಿಳಾ ಸಚಿವೆಯ ಬಗ್ಗೆ ಅಗೌರವವಾಗಿ ಮಾತನಾಡಿರುವುದನ್ನು ವಿರೋಧಿಸಿ ಎಡ ಪ್ರಜಾಸತ್ತಾತ್ಮಕ ಸಂಘಟನೆಗಳ ವೇದಿಕೆ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದ ಹತ್ತಿರ ಅಮಿತ್ ಶಾ ಸಿಟಿ ರವಿ ಭಾವಚಿತ್ರದ ದಹಿಸಿ ಪ್ರತಿಭಟನೆ ನಡೆಸಿದರು. ಅಂಬೇಡ್ಕರ್ ಕುರಿತು ಅವಹೇಳನ ಮಾಡಿರುವ ಅಮಿತ್ ಶಾ ಅವರ ಪ್ರತಿಕೃತಿ ದಹನ ಮತ್ತು ಮಹಿಳಾ ಸಚಿವೆಯ ಬಗ್ಗೆ ಅಗೌರವವಾಗಿ ಮಾತನಾಡಿರುವುದನ್ನು ವಿರೋಧಿಸಿ ಎಡ ಪ್ರಜಾಸತ್ತಾತ್ಮಕ ಸಂಘಟನೆಗಳ ವೇದಿಕೆ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದ ಹತ್ತಿರ ಅಮಿತ್ ಶಾ ಸಿಟಿ ರವಿ ಭಾವಚಿತ್ರ ದಹಿಸಿ ಪ್ರತಿಭಟನೆ ನಡೆಸಿದರು. ಸಂಸತ್ತಿನ ಅಧಿವೇಶನದಲ್ಲಿ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿ ಆಡಿದ ಮಾತುಗಳು ಮತ್ತು ಕರ್ನಾಟಕದ ವಿಧಾನಸಭಾ ಅಧಿವೇಶನದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಶಾಸಕ ಸಿಟಿ ರವಿಯವರು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರನ್ನು ಉದ್ದೇಶಿಸಿ ಆಡಿದ ಆಪೇಕ್ಷಾರ್ಹ ಮಾತುಗಳು ಖಂಡಿಸಿ ರಾಜೀನಾಮೆಗೆ ಒತ್ತಾಯಿಸಿದರು. ಈ ವೇಳೆ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್ ಮಾತನಾಡಿ, ಸಂವಿಧಾನದ 75ನೇ ವರ್ಷಾಚರಣೆಯ ಚರ್ಚೆಯಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬಗ್ಗೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವಹೇಳನ ಮಾಡಿ ಮಾತುಗಳನ್ನು ಆಡಿರುವುದನ್ನು ಖಂಡನೀಯ. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಿದ ಸಂವಿಧಾನದಲ್ಲಿ ದೇಶದ ಎಲ್ಲ ಜನರಿಗೆ ಸಮಾನ ಅವಕಾಶ, ಅಧಿಕಾರ, ಘನತೆಯ ಬದುಕಿನ ಆಶ್ವಾಸನೆಗಳಿವೆ. ಇದು ಜಾತಿ ವ್ಯವಸ್ಥೆಯನ್ನು ಕಾಯಂಗೊಳಿಸಿದೆ. ಸಂವಿಧಾನದ ಅಡಿಯಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರದ ಗೃಹ ಸಚಿವ ಅವರು ಸಂಸತ್ತಿನಲ್ಲಿಯೇ ನಿಂತು ಅಂಬೇಡ್ಕರ್ ಅವರನ್ನು ಅವಮಾನಿಸುವ ಮೂಲಕ ಸಂವಿಧಾನವನ್ನು ಮತ್ತು ದೇಶದ ಅಸಂಖ್ಯಾತ ದುಡಿಯುವ ಜನರನ್ನು ಅವಮಾನಿಸಿದ್ದಾರೆ ಎಂದು ದೂರಿದರು. ಪ್ರಧಾನಮಂತ್ರಿಗಳು ಈ ಬಗ್ಗೆ ಸ್ಪಷ್ಟನೆ ನೀಡದೆ ಅದನ್ನು ಸಮರ್ಥಿಸಿಕೊಂಡಿದ್ದಾರೆ. ದುಡಿದು ತಿನ್ನುವವರಿಗೆ ಅರೆ ಹೊಟ್ಟೆಯ ಊಟವೂ ಇಲ್ಲ. ದೇಶದ ಧರ್ಮದ ಹೆಸರಿನಲ್ಲಿ ಒಡೆಯುತ್ತಾ ದಲಿತ, ದಮನಿರತ, ಮಹಿಳೆಯರ, ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳನ್ನು ನಡೆಸಲಾಗುತ್ತಿದೆ. ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ತನ್ನ ಎಲ್ಲಾ ತಪ್ಪು ನೀತಿಗಳನ್ನು ಮರೆಮಾಚಲು ಜನರನ್ನು ಭಾವೋದ್ವೇಗಗೊಳಿಸಲು ಇಂತಹ ದಾಳಗಳನ್ನು ಉರುಳಿಸುತ್ತಲೇ ಇರುವ ಸಂಚಿನ ಭಾಗವಾಗಿಯೇ ಅಮಿತ್ ಶಾ ಅವರ ಮೇಲಿನ ಮಾತುಗಳು ಬಂದಿವೆ. ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಅಮಿತ್ ಶಾ ಅವರಿಗೆ ಸಚಿವರಾಗಿ ಮುಂದುವರಿಯುವ ಯಾವ ಅಧಿಕಾರವೂ ಇಲ್ಲ. ತಕ್ಷಣವೇ ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿದರು. ವಿಧಾನ ಪರಿಷತ್ತಿನ ಬಿಜೆಪಿ ಶಾಸಕ ಸಿಟಿ ರವಿ ಅವರ ರಾಜ್ಯದ ಮಹಿಳಾ ಸಚಿವೆಯನ್ನು ಉದ್ದೇಶಿಸಿ ಆಡಿದ ಆಕ್ಷೇಪಾರ್ಹ ಮಾತುಗಳು ಎಡ ಪ್ರಜಾಸತ್ತಾತ್ಮಕ ಸಂಘಟನೆಗಳು ಖಂಡಿಸಿವೆ. ಸಡಿಲ ನಾಲಿಗೆಯ ಹಗುರ ಮಾತುಗಳನ್ನು ಆಡುವ ಚಾಳಿಯನ್ನು ಹೊಂದಿರುವ ಸಿಟಿ ರವಿ ಅವರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕೆಂದು ಒತ್ತಾಯಿಸಿದರು. ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಸಂವಿಧಾನ ರಕ್ಷಕರಿಗೆ ಅಪಮಾನ ಮಾಡಿರುವ ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು. ಸಿಟಿ ರವಿಯನ್ನು ಕೂಡಲೇ ಸಚಿವ ಎಂಎಲ್ಸಿ ಸ್ಥಾನದಿಂದ ವಜಾ ಮಾಡಲೇಬೇಕು. ಅಮಿತ್ ಶಾ ಅವರನ್ನು ಕೂಡಲೇ ಬಂಧನ ಮಾಡಲೇಬೇಕು. ಬಂಧನ ಮಾಡಲೇಬೇಕು. ಕೂಡಲೇ ಸಚಿವ ಸಂಪುಟದಿಂದ ಮಾಡಲೇಬೇಕು. ಮಹಿಳಾ ವಿರೋಧಿ ಸಿಟಿ ರವಿ ಅನ್ನುವ ಎಂಎಲ್ಸಿ ಸ್ಥಾನದಿಂದ ವಜಾಗೊಳಿಸಲೇಬೇಕು. ಅಮಿತ್ ಶಾ ಅನ್ನು ದೇಶ ಗಡಿಪಾರು ಮಾಡಲೇಬೇಕು. ಸಂವಿಧಾನ ವಿರೋಧಿ ಅಮಿತ್ ಶಾ ಅನ್ನು ದೇಶದಿಂದ ಗಡಿಪಾರು ಮಾಡಲೇಬೇಕು. ಅನುವಾದಿಗಳಿಗೆ ಹಿಂದೂ ಮುಸ್ಲಿಂ ಕ್ರಿಸ್ತರ ಐಕ್ಯತೆ ಚಿರಾಯವಾಗಲಿ. ಸನಾತನವಾದಿಗಳಿಗೆ ಹೇಳಿ ಧಿಕ್ಕಾರ. ಸನಾತನವಾದಿಗಳಿಗೆ ಹೇಳಿ ಧಿಕ್ಕಾರ. ಸಂವಿಧಾನ ಸಲಿಪಿಯ
ಶಕ್ತಿಗಳ ಹೋರಾಟಕ್ಕೆ ಜಯವಾಗಲಿ. ಜಾತ್ಯತೀತ ಶಕ್ತಿಗಳ ಹೋರಾಟಕ್ಕೆ ದೇಶದಿಂದ ಗಡೀಪಾರು ಮಾಡಲೇಬೇಕು. ಮಹಿಳೆಯರ ಬಗ್ಗೆ ಕೀಳಾಗಿ ಮಾತನಾಡಿರುವ ಸಿಟಿ ರವಿಯನ್ನು ಕೂಡಲೇ ಬಂಧನ ಮಾಡಲೇಬೇಕು. MLC ಸ್ಥಾನದಿಂದ ವಜಾ ಮಾಡಲೇಬೇಕು. ನೇತೃತ್ವದಲ್ಲಿ ಏನು ಇಡೀ ದೇಶ ಸಂವಿಧಾನ ವಿರೋಧಿ ಅಮಿತ್ ಶಾ ದೇಶ ಬಿಟ್ಟು ತೊಲಗಲಿ. ಸಂವಿಧಾನ ವಿರೋಧಿ ಅಮಿತ್ ಶಾ ದೇಶ ಬಿಟ್ಟು ತೊಲಗಲಿ. ಮಹಿಳಾ ವಿರೋಧಿ ಸಿಟಿ ರವಿಯನ್ನು ವಜಾ ಮಾಡಲೇಬೇಕು. ಮಹಿಳಾ ವಿರೋಧಿ ಸಿಟಿ ರವಿಯನ್ನು ವಜಾ ಮಾಡಲೇಬೇಕು. ಹೋಮವಾದಿಗಳಿಗೆ ಹೇಳಿ ಧಿಕ್ಕಾರ. ಹೋಮವಾದಿಗಳಿಗೆ ಹೇಳಿ ಧಿಕ್ಕಾರ. ಮನುವಾದಿಗಳಿಗೆ ಹೇಳಿ ಧಿಕ್ಕಾರ. ಹಿಂದೂ ಮುಸ್ಲಿಮರ ಐಕ್ಯತೆ ಚಿರಾಯುವಾಗಲಿ. ಹಿಂದೂ ಮುಸ್ಲಿಮರ ಐಕ್ಯತೆ ಚಿರಾಯುವಾಗಲಿ. ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಮತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಪಕ್ಷಿಗಳಿಗೂ ಕೂಡ ಇವತ್ತು ಒಂದು ಕಾನೂನನ್ನು ಸೃಷ್ಟಿ ಮಾಡಿ ಅವರ ಹಕ್ಕುಗಳಿಗಾಗಿ ಜೀವನ ಮಾಡಲಿಕ್ಕೆ ಇವತ್ತು ಒಂದು ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅವರಿಗೆ ಅವರ ಒಂದು ಸಂವಿಧಾನ ಅಡಿಯಲ್ಲೇ ಚುನಾವಣೆಯಲ್ಲಿ ಗೆದ್ದು ಬಂದಿರತಕ್ಕಂಥ ಅಮಿತ್ ಶಾ ಅವರು ಅವರ ಒಂದು ಸಂವಿಧಾನಾತ್ಮಕವಾಗಿ ಇವತ್ತು ಚುನಾವಣೆಯಲ್ಲಿ ಗೆದ್ದು ಬಂದು ಪಾರ್ಲಿಮೆಂಟ್ನಲ್ಲಿ ಇವತ್ತು ಆಯ್ಕೆ ಮಾಡಿಕೊಂಡು ಈ ದೇಶದಲ್ಲಿ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಸಂವಿಧಾನ ಇವತ್ತೇನು ಅಸೆಂಬ್ಲಿಯಲ್ಲಿ ಇವತ್ತು ಅಂಬೇಡ್ಕರ್ ಅನ್ನುವಂಥ ಒಂದು ಶಬ್ದ ಇವತ್ತು ಫ್ಯಾಷನ್ ಆಗಿದೆ. ಅದರ ಬದಲಾಗಿ ನೀವು ಮನುವಾದಿಗಳಾಗಿ ದೇವರ ಹೆಸರನ್ನು ಜಪ ಮಾಡಿ ಅಂತೇಳಿ ಇವತ್ತು ಅಂಬೇಡ್ಕರ್ಗೆ ಏನು ಅಪಮಾನ ಮಾಡಿರ್ತಕ್ಕಂಥವ್ರಿಗೆ ಅವನು ಈ ದೇಶದ ಗೃಹ ಸಚಿವರಾಗಿರ್ಲಿಕ್ಕೆ ನಾಲಾಯಕರಾಗಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಕೂಡಲೇ ಅವ್ರನ್ನ ಗೃಹ ಸಚಿವರ ಸ್ಥಾನದಿಂದ ವಜಾಗೊಳಿಸಿ ಅವರನ್ನು ಈ ದೇಶದಿಂದ ಗಡೀಪಾರು ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಹಾಗೇನೆ ಈ ದೇಶದ ಮಹಿಳೆಯರಿಗೆ ಇವತ್ತು ನಾವು ಮಹಿಳೆಯರಿಗೆ ಗೌರವ ಕೊಡ್ತೀವಿ. ನಾವು ಭಾರತ ಮಾತೆತ್ತಿದ್ರೆ ಭಾರತ ಮಾತೆ ಅಂತೇಳಿ ಘೋಷಣೆ ಮಾಡ್ತಕ್ಕಂಥ ಈ ಮನುವಾದಿಗಳು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಒಬ್ಬ ಮಹಿಳಾ ಸಚಿವರಿಗೆ ಇವತ್ತೇನಂತಂದ್ರೆ ಅಪಮಾನ ಆಗುವಂಥ ರೀತಿಯಲ್ಲಿ ಇವತ್ತು ಅಗೌರವವಾಗಿ ಮಾತನಾಡಿರ್ತಕ್ಕಂಥ ಸಿಟಿ ರವಿ ಅವರು ಅವನಿಗೆ ಯಾವುದೇ ಕಾರಣಕ್ಕೂ ಕೂಡ MLC ಸ್ಥಾನದಲ್ಲಿ ಇರಲಿಕ್ಕೆ ಅನರ್ಹನಾಗಿರ್ತದೆ. ಕೂಡಲೇ ಅವರನ್ನು ಕೂಡ ಇವತ್ತು MLC ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ಅವರ ಮೇಲೆ ಕಾನೂನಾತ್ಮಕವಾಗಿ ಕ್ರಮಗೊಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಪ್ರತಿಭಟನೆಯನ್ನು ಮೂಲಕ ಇವತ್ತು ಅವರಿಬ್ಬರಿಗೆ ಈ ದೇಶದಲ್ಲಿ ಇರಲಿಕ್ಕೆ ಇದಿಲ್ಲ ಅಂತೇಳಿ ಅವರ ಒಂದು ಪ್ರತಿಕೃತಿಗಳನ್ನು ಪ್ರತಿಭಟನೆ ಸುಡುವ ಮೂಲಕ ಇವತ್ತು ನಾವು ಈ ದೇಶದ ಪ್ರಧಾನಮಂತ್ರಿಗೆ ಒತ್ತಾಯವನ್ನು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ H. ಪದ್ಮ, ಕರಿಯಪ್ಪ ಅಚ್ಚೋಳಿ, DS. ಶರಣಬಸವ, ಶರಣಗೌಡ, M. ಅಕ್ಕಮಹಾದೇವಿ, ಹನುಮಂತು, ಮಲ್ಲಿಕಾರ್ಜುನ, ಜಂಬಣ್ಣ, ತಾಯಮ್ಮ, ವರಲಕ್ಷ್ಮಿ, ಮಠಮಾರಿ, ಶಿವಪ್ಪ, ನಲ್ಲಾರೆಡ್ಡಿ, ಹುಲಿಗೆಪ್ಪ, ಪುಚ್ಚಲದಿನ್ನಿ, ನರಸಿಂಹ ಸೇರಿದಂತೆ ಅನೇಕರಿದ್ದರು. ಬಡ ರೈತ ಮಹಿಳೆ ಸಂಧ್ಯಾ ಗಂಡ ಪ್ರಾಣೇಶ್ ಇವರ ಜಮೀನಿನಲ್ಲಿ ಕಾನೂನು ಬಾಹಿರವಾಗಿ 14 ಗುಂಟೆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕಾಂಪೌಂಡ್ ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿ ಜೈ ಕನ್ನಡ ರಕ್ಷಣಾ ಕರ್ನಾಟಕ ರಾಜ್ಯ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಬಡ ರೈತ ಮಹಿಳೆ ಸಂಧ್ಯಾ ಗಂಡ ಪ್ರಾಣೇಶ್ ಇವರ ಜಮೀನಿನಲ್ಲಿ ಕಾನೂನು ಬಾಹಿರವಾಗಿ 14 ಗುಂಟೆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕಾಂಪೌಂಡ್ ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿ ಜೈ ಕನ್ನಡ ರಕ್ಷಣಾ ಕರ್ನಾಟಕ ರಾಜ್ಯ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಸಿಂಧನೂರು ತಾಲೂಕಿನ ಜವಳಗೇರ ಹೋಬಳಿ ಸುಲ್ತಾನಪುರ ಸೀಮಾಂತರದಲ್ಲಿ ಇರುವ ಸರ್ವೆ ನಂಬರ್ 257/2ರಲ್ಲಿ 3 ಎಕರೆ 5 ಗುಂಟೆ ಜಮೀನಿನಲ್ಲಿ ಸಾಗುವಳಿ ಮಾಡಿಕೊಂಡಿದ್ದ ರೈತ ಮಹಿಳೆ ಸಂಧ್ಯಾ ಇವರು ಕುಟುಂಬದ ಆರ್ಥಿಕ ತೊಂದರೆಯಿಂದ ದುಡಿಯುವುದಕ್ಕೆ ಬೇರೆ ಊರಿಗೆ ಹೋದಾಗ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇವರು
ಭೂ ಮಾಲೀಕರಿಗೆ ಮಾಹಿತಿ ನೀಡದೆ ದೌರ್ಜನ್ಯದಿಂದ 14 ಗುಂಟೆ ಜಮೀನನ್ನು ಅನಧಿಕೃತವಾಗಿ ಕಬಳಿಸಿಕೊಂಡು ಕಾಂಪೌಂಡ್ ಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ದೂರಿದರು. ಕುರಿತು ದೂರು ಸಲ್ಲಿಸಿದ್ದು ಸರ್ವೆ ನಡೆಸಲಾಯಿತು. ಇದರಲ್ಲಿ 14 ಗುಂಟೆ ಒತ್ತುವರಿ ಮಾಡಿದ್ದು ಕಂಡುಬಂದಿದೆ. ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಬಡ ರೈತ ಮಹಿಳೆಗೆ ಪರಿಹಾರ ನೀಡಿಲ್ಲ. ಜಮೀನು ಬಿಟ್ಟುಕೊಟ್ಟಿಲ್ಲ. ಸುಳ್ಳು ಹೇಳುತ್ತಾ ಕಾಲಹರಣ ಮಾಡುತ್ತಿದ್ದಾರೆ. ಸಿಂಧನೂರು ತಹಸೀಲ್ದಾರರಿಗೆ ಕಳೆದ 1 ವರ್ಷದಿಂದ ಮನವಿ ಮಾಡಿದರೂ ಕ್ರಮ ವಹಿಸಿಲ್ಲ ಎಂದು ಆರೋಪಿಸಿದರು. ಬಡ ರೈತ ಮಹಿಳೆಗೆ ಪರಿಹಾರ ನೀಡಿ, ಇಲ್ಲ ಜಮೀನು ವಾಪಸ್ಸು ಒದಗಿಸಿಕೊಡಿ, ಇದರ ಬದಲಾಗಿ ಉದ್ಯೋಗ ನೀಡಲು ಮನವಿ ಮಾಡಿದರು. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಜವಳಗೆರೆ ಗ್ರಾಮದಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಯವರು ರೈತ ಮಹಿಳೆಗೆ, ಇಂದು ರೈತ ದಿನಾಚರಣೆ ಇದ್ದ ಕಾರಣ ನಾವು ಈ ರೈತ ಮಹಿಳೆಯ ಒಂದು ನ್ಯಾಯವಾಗಿ ಕೇಳ್ತಾ ಇದ್ದೇವೆ. ಮೊರಾರ್ಜಿ ದೇಸಾಯಿ ಶಾಲೆಯವರು ಅಲ್ಲಿ ಒತ್ತಾಯಪೂರ್ವಕವಾಗಿ ಇವರ ಫಲವನ್ನು ಒತ್ತುವರಿಸಿ ಸುತ್ತಲೂ ತಡೆಗೋಡೆ ನಿರ್ಮಿಸಿದ್ದಾರೆ. ಅದರ ಪರವಾಗಿ ನಾವು ಈ ನ್ಯಾಯ ಕೇಳ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳಿಗೆ. ವಿಷಯ, ಬಡ ರೈತಳಾದ ಸಂಧ್ಯಾ ಗಂಡ ಪ್ರಾಣೇಶ್ ಇವರ ಜಮೀನಿನಲ್ಲಿ ಕಾನೂನು ಬಾಹಿರವಾಗಿ 14 ಗುಂಟೆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಗೋಡೆಯನ್ನು ಕಟ್ಟಿದ್ದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಸದರಿ ಕಾಂಪೌಂಡ್ ಗೋಡೆಯನ್ನು ತೆರವುಗೊಳಿಸಿ ಸಂಧ್ಯಾ ಇವರಿಗೆ ನ್ಯಾಯ ಕೊಡಿಸುವ ಬಗ್ಗೆ ಮನವಿ. ಸಂಧ್ಯಾ ಗಂಡ ಪ್ರಾಣೇಶ್, ವಯಸ್ಸು 34 ವರ್ಷ, ಉದ್ಯೋಗ ಮನೆ ಕೆಲಸ ಹಾಗೂ ಒಕ್ಕಲುತನ, ಸಾಕಿನ್ ತೇರಿನ ಮನೆ ಹತ್ತಿರ ಜವಳಗೇರ, ತಾಲೂಕು ಸಿನ್ನೂರು, ಜಿಲ್ಲಾ ರಾಯಚೂರು. ಇವರು ನನ್ನ ಕಚೇರಿಗೆ ಬಂದು, ಅಂದರೆ ನಮ್ಮ ಜೈಕನ್ನ ರಕ್ಷಣಾ ವೇದಿಕೆಯ ಕಚೇರಿಗೆ ಬಂದು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎನ್ ಶರಣಪ್ಪ ಸರ್ ಅವರಿಗೆ ತಮ್ಮ ಈ ಮನವಿಯನ್ನು ತಿಳಿಸಿದರು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಷಯವನ್ನು ತಿಳಿಸಿದ್ದು, ಸದರಿ ವಿಷಯದ ಬಗ್ಗೆ ನಮ್ಮ ಸಂಘಟನೆಯಿಂದ ನಾನು ಖುದ್ದಾಗಿ ಸದರಿ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ್ದು, ಅದರಲ್ಲಿ ಸತ್ಯಾಂಶ ಕಂಡು ಬಂದಿದ್ದು. ಹೀಗಾಗಿ ಸದರಿಯವರಿಗೆ ತುಂಬ ಅನ್ಯಾಯವಾಗಿರುತ್ತದೆ. ಈ ಬಗ್ಗೆ ನಮ್ಮ ಸಂಘದವರ ಪರವಾಗಿ ತಮ್ಮಲ್ಲಿ ನಿವೇದಿಸಿಕೊಳ್ಳುವುದೇನೆಂದರೆ, ಈಗಾಗಲೇ ಸಂಧ್ಯಾ ಗಂಡ ಪ್ರಾಣೇಶ್ ಇವರು ತಮ್ಮ ಸ್ವಂತ ಕಬ್ಜಾದಲ್ಲಿರುವ ಹಾಗೂ ಮಾಲೀಕತ್ವದಲ್ಲಿರುವಂಥ ಸಿಂಧನೂರು ತಾಲೂಕಿನ ಜವಳಗೇರ ಹೋಬಳಿ ಸುಲ್ತಾನ್ಪುರ್ ಸೀಮಾಂತದಲ್ಲಿ ಬರುವಂಥ ಸರ್ವೆ ನಂಬರ್ 257/2 ಒಟ್ಟು ವಿಸ್ತೀರ್ಣ 3 ಎಕರೆ 5 ಗುಂಟೆ ಜಮೀನಿನಲ್ಲಿ ಸಾಗುವಳಿ ಮಾಡಿಕೊಂಡು ಉಪಜೀವಿಸುತ್ತಿದ್ದು, ಸಂಧ್ಯಾ ಇವರು ತಮ್ಮ ಕುಟುಂಬದ ಆರ್ಥಿಕ ತೊಂದರೆಯಿಂದ ದುಡಿಯುವುದಕ್ಕೆ ಬೇರೆ ಊರಿಗೆ ವಲಸೆ ಹೋದಾಗ ಸದರಿ ಮೊರಾರ್ಜಿ ದೇಸಾಯಿ ಶಾಲೆಯವರು ಭೂ ಮಾಲೀಕರಿಗೆ ಮಾಹಿತಿ ನೀಡದೆ ದೌರ್ಜನ್ಯದಿಂದ ಅಂದಾಜು 14 ಗುಂಟೆ ಜಮೀನನ್ನು ಅನಧಿಕೃತವಾಗಿ ಕಬಳಿಸಿಕೊಂಡು ಕಾಂಪೌಂಡ್ ಗೋಡೆಯನ್ನು ಕಟ್ಟಿರುತ್ತಾರೆ. ಸಂಧ್ಯಾ ಇವರಿಗೆ ಸದರಿ ಘಟನೆಯ ಬಗ್ಗೆ ತಿಳಿದಾಗ ಆಗ ಬಂದು ತಮ್ಮ ಜಮೀನಿನ ಪಕ್ಕದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನಿರ್ಮಿಸುವ ಕಾಲದಲ್ಲಿ ಸಂಧ್ಯಾ ಇವರು ಜಬರಿ ಶಾಲೆಯ ಕಾಂಪೌಂಡ್ ಗೋಡೆಯನ್ನು ಕಟ್ಟಿದ್ದು ಇರುತ್ತದೆ. ಸದರಿ ಕಾಂಪೌಂಡ್ ಗೋಡೆಯು ಕಟ್ಟಿದ ಬಗ್ಗೆ ಮೊರಾರ್ಜಿ ದೇಸಾಯಿ ಶಾಲೆಯ ಅಧಿಕಾರಿಗಳಿಗೆ ಸರ್ವೆ ಮಾಡಿ ಕಟ್ಟಿಕೊಳ್ಳಿರಿ ಅಂತ ಕೂಡ ತಿಳಿಸಿದ್ದು ಇರುತ್ತದೆ. ಸಂಧ್ಯಾ ಇವರು ಊರಿಗೆ ಬಂದ ನಂತರ ಸದರಿ ಜಮೀನಿನ ಬಗ್ಗೆ 14 ಗುಂಟೆ ಜಮೀನನ್ನು ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡ ಬಗ್ಗೆ ತಿಳಿದು ಬಂದಿರುತ್ತದೆ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಎನ್ ಶರಣಪ್ಪ, ರೈತ ಮಹಿಳೆ ಸಂಧ್ಯಾ ಗಂಡ ಪ್ರಾಣೇಶ್, ಪಿ ಚಿನ್ನಯ್ಯ ಸ್ವಾಮಿ, ಸೈಯದ್ ಪಾಷಾ ಕುರುಡಿ, ಗಾರ ನಾರಾಯಣ ಶೆಟ್ಟಿ, ಬಾಬಾ ಮಿಯಾ, ಪದ್ಮಾ ಸೇರಿದಂತೆ ಅನೇಕರಿದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ವತಿಯಿಂದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ವತಿಯಿಂದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ಹೊರಹಾಕಿದರು. ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ 2 ದಿನ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆ ಮಾಡಲು ಅವಕಾಶ ನೀಡಿದ್ದು, ಆ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಎನ್ನುವುದು ಈಗ ಫ್ಯಾಷನ್ ಆಗಿಬಿಟ್ಟಿದೆ, ಆ ಹೆಸರು ಬದಲಿಗೆ ದೇವರ ಹೆಸರು ಜಪಿಸಿದರೆ 7 ಜನ್ಮದಲ್ಲಿ ಸ್ವರ್ಗ ಸಿಗುತ್ತಿತ್ತು ಎಂದು ಹೇಳಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಹಾಗೂ ದೇಶದ ಜನರ ಭಾವನೆಗಳಿಗೆ ಧಕ್ಕೆ ತರುವಂತಹ ಪ್ರಚೋದನಾಕಾರಿ ಹೇಳಿಕೆ ನೀಡಿದ್ದನ್ನು ಖಂಡಿಸಿದರು. ಅಂಬೇಡ್ಕರ್ ಅವರಿಗೆ ಮತ್ತು ಅವರ ಅನುಯಾಯಿಗಳಿಗೆ ಹಾಗೂ ದೇಶದ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ. ಇಂತಹ ಹೇಳಿಕೆಗಳಿಂದ ದೇಶದಲ್ಲಿ ಕೋಮುಗಲಭೆಗಳಿಗೆ ದಾರಿ ಮಾಡಿಕೊಡುತ್ತಿದ್ದಾರೆ. ಕೂಡಲೇ ಅಮಿತ್ ಶಾ ಅವರನ್ನು ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಇವರನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಅಮಿತ್ ಶಾ ಅವರಿಗೆ ಹೇಳಿ ಧಿಕ್ಕಾರ, ಸಂವಿಧಾನ ವಿರೋಧಿ ಅಮಿತ್ ಶಾ ಅವರಿಗೆ ಹೇಳಿ ಧಿಕ್ಕಾರ.
ಸಂವಿಧಾನ ವಿರೋಧಿ ಅಮಿತ್ ಶಾ ಅವರಿಗೆ ಹೇಳಲಿಕ್ಕಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಮಂತ್ರಿಮಂಡಲದಿಂದ ವಜಾಗೊಳಿಸಲೇಬೇಕು. ಅಂಬೇಡ್ಕರ್ 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 ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ಮುಖಾಂತರ ಮಾನ್ಯರೇ, ರಾಜ್ಯಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಪಮಾನಿಸಿರುವ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸುವ ಕುರಿತು ಭಾರತದ ಸಂವಿಧಾನ ಜಾರಿಯಾಗಿ 75 ವರ್ಷಗಳ ಹೊಸ್ತಿಲಲ್ಲಿರುವ ಈ ಸಂದರ್ಭದಲ್ಲಿ ಸಂಸತ್ತಿನ ಎರಡೂ ಸದನಗಳು ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಚರ್ಚೆ ನಡೆಸುತ್ತಿರುವಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾತನಾಡುತ್ತಾ ಅಂಬೇಡ್ಕರ್ 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 ಎಂದು ಹೇಳುವುದು ಫ್ಯಾಷನ್ ಆಗಿದೆ. ಅಂಬೇಡ್ಕರ್ ಅವರನ್ನು ಸ್ಮರಿಸಿದಷ್ಟು ಸಲ ದೇವರನ್ನು ಸ್ಮರಿಸಿದ್ದರೆ 7 ಜನ್ಮ ಸ್ವರ್ಗ ಪ್ರಾಪ್ತಿಯಾಗಿದ್ದಿದೆ ಎಂದು ಹೇಳುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಪಮಾನಿಸಿರುವ ಘಟನೆಯನ್ನು ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಉಗ್ರವಾಗಿ ಖಂಡಿಸುತ್ತದೆ. ಅಮಿತ್ ಶಾ ಅವರು ಈ ಹೇಳಿಕೆಯು ಆಕಸ್ಮಿಕ ಅಥವಾ ಅವರೊಬ್ಬರ ವ್ಯಕ್ತಿಗತ ಹೇಳಿಕೆಯಾಗದೆ ಅದು RSS ಹಾಗೂ ಬಿಜೆಪಿಯ ಮನುವಾದಿ ಸಿದ್ಧಾಂತದ ಮನಸ್ಥಿತಿಯ ಹೇಳಿಕೆಯಾಗಿದೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಸಂವಿಧಾನ ವಿರೋಧಿ ಬೆಳವಣಿಗೆಗಳು ಹೆಚ್ಚಾಗುತ್ತಲಿವೆ. ದೇಶದ ಬಹುಸಂಖ್ಯಾತ ಶೋಷಿತರು ಅಂಬೇಡ್ಕರ್ ಅವರೊಂದಿಗೆ ಗಾಢವಾದ ಭಾವನಾತ್ಮಕವಾದ ಸಂಬಂಧ ಹೊಂದಿದ್ದಾರೆ. ಅವರು ಬರೆದಿರುವ ಸಂವಿಧಾನದ ಮೂಲಕ ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ಸರ್ಕಾರ ಕೋರಿಕೆಗೆ ಅಂಬೇಡ್ಕರ್ ಅವರ ಪರ ಎಂಬಂತೆ ಬಿಂಬಿಸಿಕೊಂಡು ಆಂತರಿಕವಾಗಿ ಸಂವಿಧಾನ ಅದರ ಮುಂದುವರೆದ ಭಾಗವಾಗಿಯೇ ಅಮಿತ್ ಶಾ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು ಹಗುರವಾಗಿ ಮಾತನಾಡಿ ಅಪಮಾನಿಸಿದ್ದಾರೆ. ಆದ್ದರಿಂದ ಈ ಕೂಡಲೇ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನು ಕೇಂದ್ರ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಈ ಮೂಲಕ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಯ ಒತ್ತಾಯಿಸಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಮಿತಿ ಪದಾಧಿಕಾರಿಗಳಾದ ನಗರ ಘಟಕ ಅಧ್ಯಕ್ಷ ಹನುಮಂತು ಮಹೇಶ್, ಮಲ್ಲಿಕಾರ್ಜುನ, ವೀರೇಶ್, ಹೊನ್ನಪ್ಪ, ನರಸಿಂಹಲು ಹಾಗೂ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಪದಾಧಿಕಾರಿಗಳಾದ ಅಧ್ಯಕ್ಷ ಜನಾರ್ದನ್ ಹಳ್ಳಿ ಬೆಂಚಿ, KP ಅನಿಲ್ ಕುಮಾರ್, ನೂರ್ಜಾನ್, ವೆಂಕಟೇಶ್ ಭಂಡಾರಿ, S ವೀರೇಶ್, ಬಸವರಾಜ್, ಲಕ್ಷ್ಮಣ್, ಪವನ್ ಕುಮಾರ್, ರಾಜು, ಪ್ರವೀಣ್, ಆಂಜನೇಯ, ಕಿಶೋರ್ ಕುಮಾರ್, ಚಂದ್ರಶೇಖರ್, ಜಿಂದು, ಶರಣಬಸವ ಸೇರಿದಂತೆ ಅನೇಕರಿದ್ದರು. ಮಾನ್ವಿ ತಾಲೂಕಿನ ರಾಜಲಬಂಡ ಮೊರಾರ್ಜಿ ವಸತಿ ದೇಸಾಯಿ ವಸತಿ ಶಾಲೆಯ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟಿರುವ ಆರೋಪಿಯನ್ನು ಕೂಡಲೇ ಬಂಧಿಸಬೇಕು ಹಾಗೂ ವಸತಿ ನಿಲಯಕ್ಕೆ ಮೂಲಭೂತ ಸೌಕರ್ಯ ಒದಗಿಸಿಕೊಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಆಗ್ರಹಿಸಿದರು. ಮಾನ್ವಿ ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ರಾಜಲಬಂಡ ಶಾಲೆಯ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟಿರುವ ಆರೋಪಿಗಳನ್ನು ಬಂಧಿಸಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯ ಒದಗಿಸಿಕೊಡಬೇಕು ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಡ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ರಾಜಲಬಂಡ ವಸತಿ ಶಾಲೆ ಕಾಂಪೌಂಡಿನ ಎತ್ತರವನ್ನು ಹೆಚ್ಚಿಸಬೇಕು. 5 ವರ್ಷಕ್ಕಿಂತ ಹೆಚ್ಚಿನ ಸೇವೆಯಲ್ಲಿ ಇದ್ದು ಅಡುಗೆ ಸಿಬ್ಬಂದಿಯವರನ್ನು ಬೇರೆ ವಸತಿ ಶಾಲೆಗೆ ವರ್ಗಾವಣೆ ಮಾಡಬೇಕು. ವಸತಿ ಶಾಲೆಯ ಮೂಲ ವಾರಸುದಾರರ ಮಾಲೀಕರಿಂದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ಮಹಿಳಾ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆಯನ್ನು ಮಾಡಬೇಕು. ಕಟ್ಟಡವನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕು. ಅತಿ ಹಳೆಯ ಕಟ್ಟಡವಾಗಿದ್ದು ಕಳೆದ 18 ವರ್ಷದಿಂದ ಮಕ್ಕಳು ಅಲ್ಲೇ ವಾಸವಿದ್ದರೂ ಕೂಡ ಯಾವುದೇ ವ್ಯವಸ್ಥೆಯನ್ನು ಮಾಡದ ಮಾಲೀಕರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ಇರುವ ಕಟ್ಟಡದಲ್ಲಿ ಮುಂದುವರಿಸಿದ್ದಲ್ಲಿ ಸುತ್ತಲೂ CCTV ಅಳವಡಿಸಬೇಕು. ಪ್ರತಿ ವಾರವೂ ಮಕ್ಕಳು ಕಾಂಪೌಂಡ್ ಹಾರಿ ತಮ್ಮ ಮನೆಗಳಿಗೆ ಹೋಗುತ್ತಿದ್ದು ಆ ಮಕ್ಕಳ ರಕ್ಷಣೆಗೆ ಶಿಕ್ಷಕರಿಗೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಮೊಬೈಲ್ ಇಟ್ಟಿರುವ ಆರೋಪಿಗಳನ್ನು ಬಂಧಿಸಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಈ ನಿಯಂತ್ರಣ ವಿಷಯಕ್ಕೆ ಸಂಬಂಧಿಸಿದ ಮಾನ್ವಿ ಪಟ್ಟಣದ ಕರಡಿಗುಡ್ಡ ರಸ್ತೆಯಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿಗಳು ಸೇರಿ ಒಟ್ಟು 237 ಜನ ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಈ ಶಾಲೆಯ ವರ್ಷಕ್ಕೆ ಒಮ್ಮೆ ಆದರೂ ಅವಘಡಗಳು ನಡೆಯುತ್ತಿರುತ್ತವೆ. ಕಳೆದ ವರ್ಷದಲ್ಲಿ ವಿಷಪೂರಿತ ಆಹಾರ ಸೇವನೆ ಮಾಡಿ 50 ಹೆಚ್ಚಿನ ವಿದ್ಯಾರ್ಥಿಗಳು ಆರೋಗ್ಯ ಅವ್ಯವಸ್ಥವಾಗಿ ಆಸ್ಪತ್ರೆ ಸೇರಿದ್ದು ಅದಕ್ಕೆ ಸಂಬಂಧಿಸಿದ ವಸತಿ ನಿಲಯದ ಪ್ರಾಚಾರ್ಯರು ಹಾಗೂ ಮೇಲ್ವಿಚಾರಕರು ಅಮಾನತು ಆಗಿರುವ ಘಟನೆ ಮಾಸುವ ಮುನ್ನವೇ ಇದೇ ಶಾಲೆಯಲ್ಲಿ ಯಾರೋ ಅನಾಮಧೇಯ ವ್ಯಕ್ತಿಯೊಬ್ಬ ದಿನಾಂಕ 19/12/2024 ರಾತ್ರಿ 10 ಗಂಟೆಗೆ
ಸುಮಾರಿಗೆ ಬಾಲಿಕೆಯರು ಬಳಸುವ ಶೌಚಾಲಯದಲ್ಲಿ ಮೊಬೈಲ್ ಫೋನ್ ಇಟ್ಟು ವಿದ್ಯಾರ್ಥಿಗಳ ಖಾಸಗಿ ವಿಡಿಯೋ ಅಥವಾ ಫೋಟೋ ತೆಗೆಯುವ ಉದ್ದೇಶದಿಂದ ಈ ದುರ್ಘಟನೆ ನಡೆದಿದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಭಾರಿ ಆತಂಕವನ್ನು ಸೃಷ್ಟಿ ಮಾಡಿದರು ಕೂಡ. ಇದಕ್ಕೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಲಿ ತಾಲೂಕು ಮಟ್ಟದ ಅಧಿಕಾರಿಗಳಾಗಲಿ ಈ ಶಾಲೆಯ ಪ್ರಾಚಾರ್ಯರಾಗಲಿ ಮೇಲ್ವಿಚಾರಕರಾಗಲಿ ಯಾವುದೇ ಕ್ರಮವನ್ನು ಕೈಗೊಳ್ಳಲು ನಿರ್ಲಕ್ಷ್ಯ ಮಾಡಿದ್ದು ಮಾತ್ರ ಭಾರಿ ದುರದೃಷ್ಟಕರ ವಿಷಯವಾಗಿದ್ದು ಈ ವಿಷಯ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಪೊಲೀಸರ ಜೊತೆಗೆ ವಸತಿ ಶಾಲೆ ಸ್ಥಳಕ್ಕೆ ತೆರಳಿ ದೂರು ದಾಖಲಾಗಿದ್ದು ಈ ಪ್ರಕರಣದಲ್ಲಿ ಅನಾಮಧೇಯ ವ್ಯಕ್ತಿ ಎಂದು ನಮೂದಾಗಿದ್ದು ಆದಷ್ಟು ಕೂಡಲೇ ಆ ವ್ಯಕ್ತಿಯನ್ನು ಪೊಲೀಸರಿಗೆ ಬಂಧಿಸಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳು ಆದೇಶ ನೀಡಬೇಕು ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಜಿಲ್ಲಾಧಿಕಾರಿಗಳು ರಾಜರಬಂಡ ಪ್ರಾಚಾರ್ಯ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಂಡು ಕೂಡಲೇ ಅಮಾನತು ಮಾಡುವಂತೆ ಮನವಿ ಮಾಡಲಾಗುತ್ತದೆ. ಅಭ್ಯರ್ಥಿಯನ್ನು ಬೇರೆ ವಸತಿ ಶಾಲೆಗೆ ವರ್ಗಾವಣೆ ಮಾಡಬೇಕು. ವಸತಿ ಶಾಲೆಯ ಮೂಲ ವಾರಸುದಾರರ ಮಾಲೀಕರಿಂದ ಮೂಲಭೂತ ಸೌಕರ್ಯಕ್ಕೆ ಅರ್ಜಿ ಸಲ್ಲಿಸುವ ವ್ಯವಸ್ಥೆಯನ್ನು ಮಾಡಬೇಕು. ಕೂಡಲೇ ಕಟ್ಟಡವನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕು. ಅತಿ ಹಳೆಯ ಕಟ್ಟಡವಾಗಿದ್ದು ಕಳೆದ 18 ವರ್ಷದಿಂದ ಮಕ್ಕಳು ಅಲ್ಲೇ ವಾಸವಿದ್ದರೂ ಕೂಡ ಯಾವುದೇ ವ್ಯವಸ್ಥೆಯನ್ನು ಮಾಡದ ಮಾಲೀಕರ ವಿರುದ್ಧ ಈ ಸಂದರ್ಭದಲ್ಲಿ ಅಧ್ಯಕ್ಷ ಅಶೋಕ್ ಕುಮಾರ್ ಸಿಕೆ ಜೈನ್, ಸಂಗಮೇಶ್ ಮಂಗನವರ್, ಆನಂದ ಸ್ವಾಮಿ, ಅಮರೇಶ್ ಬಾರದಿನ್ನಿ, ಭೀಮಣ್ಣ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜರಬಂಡ ಮೊರಾರ್ಜಿ ದೇಸಾಯಿ ಶಾಲೆಯ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟ ಆರೋಪಿ ಬಂಧಿಸಿ ಶಾಲೆಗೆ ಸೌಕರ್ಯ ಒದಗಿಸಲಿ ಅಶೋಕ್ ಕುಮಾರ್ ಜೈನ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಗ್ರಾಮೀಣ ಕೂಲಿಕಾರರ ಸಂಘ ಪ್ರತಿಭಟನೆ. ಅರ್ಧಕ್ಕೆ ನಿಲ್ಲಿಸಿದ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲು ಆಗ್ರಹ. ಕಲಾವಿದರಿಗೆ ಸಹಾಯಧನ ನೀಡಲು ಒತ್ತಾಯಿಸಿ ಮನವಿ. ಅಂಬೇಡ್ಕರರಿಗೆ ಗೃಹ ಸಚಿವ ಅಮಿತ್ ಶಾ ರಿಂದ ಅಪಮಾನ. ಸಿಟಿ ರವಿಯಿಂದ ಸಚಿವೆಗೆ ಅಗೌರವ ಖಂಡಿಸಿ ಭಾವಚಿತ್ರ ಧರಿಸಿ ಪ್ರತಿಭಟನೆ. ಅಕ್ರಮವಾಗಿ ಜಮೀನು ಒತ್ತುವರಿ ಮಾಡಿ ಕಾಂಪೌಂಡ್ ನಿರ್ಮಾಣ ತೆರವುಗೊಳಿಸಲು ಒತ್ತಾಯ. ಅಂಬೇಡ್ಕರ್ ಬಗ್ಗೆ ಅವಹೇಳನ ಹೇಳಿಕೆ, ಗೃಹ ಸಚಿವ ಅಮಿತ್ ಶಾ ವಜಾಕ್ಕೆ ಆಗ್ರಹ. ಮತ್ತು ವಸತಿ ಶಾಲೆ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟ ಆರೋಪಿಗಳ ಬಂಧನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ. ವಾರ್ತೆಗಳ ಪ್ರಾಯೋಜಕರು ಎಸ್ಎಕೆ ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Aditi Hospital and IVF Center. Dr. Deepa Hanamasagar, MBBS, MS, OBG, DNB, OBG. ಸಲಹೆಗಾರರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಇಂದೇ ನಮ್ಮ ನುರಿತ ತಜ್ಞರೊಂದಿಗೆ ಉಚಿತ ಸಮಾಲೋಚನೆಯನ್ನು ಪಡೆಯಿರಿ. ಉಚಿತ ಬಂಜೆತನ ತಪಾಸಣಾ ಶಿಬಿರ, ಪರಿಣಿತ ವೈದ್ಯರೊಂದಿಗೆ ಗಾಲಲದಿನಿ ಕ್ಲಿನಿಕ್ ಸಹಯೋಗದಲ್ಲಿ. ದಿನಾಂಕ 22 ಡಿಸೆಂಬರ್ 2024 ಭಾನುವಾರ. ಸಮಯ ಬೆಳಿಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ. ಸ್ಥಳ ದೇಸಾಯಿ ಕಾಂಪ್ಲೆಕ್ಸ್, ಕೆಳನೆಲಮಹಡಿ, ಬಂಗಿಕುಂಟ ರಸ್ತೆ, ಚಂದ್ರಮಳೇಶ್ವರ ವೃತ್ತದ ಹತ್ತಿರ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.